सहस्राक्ष सहस्रपात् स भूमिं विश्वतो ऋत्वा अत्यतिष्ठदशाकुलं पुरुष एवेदं सर्वं यद्भूतं यच्च भव्यम् उदामृतत्वशेषानः यदग्नेनाधिरोहति एतावानस्य महिमा अतो ध्यायाञ्च पूरुषः पादोऽस्य विश्वाभूतानि त्रिपादस्यामृतं दिवि एको देवः सर्वभूतेषु गूढः सर्वव्यापी सर्वभूतान्तरात्मा कर्माध्यक्षः सर्वभूतादिवासः साक्षी चेता केवलो निर्गुणश्च एको वशी निष्क्रियाणां बहूनाम् एकं बीजं बहुधा यः करोति तमात्मस्थं येनुपश्यन्ति धीराः तेषां सुखं शाश्वतं नेतरेषां तच्छं योरारुणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शं नो अस्तु द्विपदे शं चतुष्पदे ॐ शान्ति 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 ಇರುವ ಗುಪ್ತ ಚೇತನವೇ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ಎಲ್ಲವನ್ನೂ ಒಂದನ್ನಾಗಿ ಸೇರಿಸುವ ಗುಪ್ತ ಪ್ರೇಮವೇ ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನು ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಶಾಂತಿ ಶಾಂತಿ ಶಾಂತಿ. ವಂದಿಸುತ್ತಾ ಸೋದರರೇ ಹಾಗೂ ಸೋದರಿಯರೇ, 2026-27ನೇ ಸಾಲಿನ 26-27ನೇ ಸಾಲಿನ ಮಧ್ಯ ವಲಯ ಸಭೆಯನ್ನು ಸನ್ಮಾರ್ಗ ಥಿಯಾಸಫಿಕಲ್ ಸೊಸೈಟಿಯ ಆವರಣದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭೆಗೆ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿ ಫೆಡರೇಷನ್ನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಧರ್ ಸರ್ ಅವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೀನಿ. ಎರಡನೇದಾಗಿ KTFನ ಖಜಾಂಚಿಗಳಾಗಿ ಆಗಮಿಸಿರುವಂಥ ಸೋದರ ವೆಂಕಟಾಚಲಪತಿಯವರು ಕೂಡ ಆಗಮಿಸಿದ್ದಾರೆ ಈ ಸಭೆಗೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ಬಿಲ್ಲಪ್ಪನವರು ಹೊಸದುರ್ಗ ಅಧ್ಯಕ್ಷರು ಹಾಗೆ KTFನ ಸದಸ್ಯರು ಈ ಒಂದು ಸಭೆಗೆ ಹಾಜರಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ಗಂಗಾಧರಪ್ಪನವರು ಚಿತ್ರದುರ್ಗ ಲಾಡ್ಜ್ನ ಅಧ್ಯಕ್ಷರು ಹಾಗೂ KTFನ ಸದಸ್ಯರು, ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಈ ಸಭೆಗೆ ಸ್ವಾಗತವನ್ನು ಕೋರ್ತೀನಿ. ಪರಮೇಶ್ವರಪ್ಪನವರು ಥಿಯಾಸಫಿ KTF ಉಪಸಂಪಾದಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರ್ತೀನಿ. ಜನಾರ್ದನ ಗುಪ್ತಾ ಅವರು ಈ ಫೆಡರೇಷನ್ನ ಎಲ್ಲ ನಮ್ಮ ಮಧ್ಯ ವಲಯದ ಪೂರ್ಣ ಮಧ್ಯ ವಲಯ ಅಲ್ಲ, ಎಲ್ಲ ವಲಯಗಳ ಉಸ್ತುವಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇರುವಂಥ ವ್ಯವಸ್ಥಾಪಕರಾಗಿರುವಂತಹ ಜನಾರ್ದನ್ ಗುಪ್ತಾ ಸರ್ ಅವರು ಹರಕಲಗೂಡು, ಅವ್ರಿಗೂ ಕೂಡ ನಿಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೀನಿ. ಬಸವರಾಜಯ್ಯ ಡಿ ಈ ಸನ್ಮಾರ್ಗ ಥಿಯಾಸಫಿಕಲ್ ಸೊಸೈಟಿಯ ಅಧ್ಯಕ್ಷರು, ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ಏನು 13 ಲಾಡ್ಜ್ಗಳಿಂದ ಆಗಮಿಸಿದ 14 ಲಾಡ್ಜ್ಗಳು ಮಧ್ಯ ವಲಯಕ್ಕೆ ಸೇರ್ಪಡೆಯಾಗಿರೋದು. ಆ 14 ಲಾಡ್ಜ್ಗಳಿಂದ ಆಗಮಿಸಿರುವಂಥ ಎಲ್ಲ PSTಗಳು
ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ ಮತ್ತು ಹಿರಿಯ ಸಹೋದರ ಸಹೋದರಿಯರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಮಧ್ಯ ವಲಯದ ಸಭೆಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಆಗಮಿಸಿರುವಂಥ ಈ ಸನ್ಮಾರ್ಗ ಥಿಯೋಸಾಫಿಕಲ್ ಸೊಸೈಟಿನ ಸೋದರ ಸೋದರಿಯರು ಹಾಗೂ ವ್ಯವಸ್ಥಾಪಕ ವರ್ಗದವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತೇನೆ. ವೇದಿಕೆಯ ಗಣ್ಯರಿಂದ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಶ್ರೀಯುತ ಸೋದರರಾದಂಥ ಜನಾರ್ದನ್ ಗುಪ್ತಾರವರು. ಪ್ರಥಮವಾಗಿ ಎಲ್ಲರಿಗೂ ನಮಸ್ಕಾರಗಳನ್ನು ಬಯಸ್ತಾ, ಮಧ್ಯ ವಲಯದ ಥಿಯೋಸಾಫಿಕಲ್ ಸೊಸೈಟಿ ಲಾಡ್ಜ್ಗಳ ಸಮಾವೇಶ ಈಗ ನಡೀತಾ ಇರತಕ್ಕಂಥದ್ದು. ಈ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಕಾರ್ಯದರ್ಶಿಗಳಾಗಿರ್ತಂಥ ಹಾಗೂ ಈ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸೋದರ MS ಶ್ರೀಧರ್ ಅವರೇ, ಗೌರವ ಉಪಸ್ಥಿತಿರ್ತಕ್ಕಂತಹ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಖಜಾಂಚಿಗಳಾಗಿರ್ತಂಥ ಸೋದರ ವೆಂಕಟಾಚಲಪತಿ ಅವರೇ, ಮತ್ತೋರ್ವ ಸಹೋದರರಾಗಿರ್ತಕ್ಕಂಥ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿರ್ತಕ್ಕಂಥ ಸೋದರ ಗಂಗಾಧರಪ್ಪನವರೇ, ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ಸೋದರ ಬಿಲ್ಲಪ್ಪ ಸಾಹೇಬ್ರವರೇ, ಮಧ್ಯ ವಲಯದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸೋದರಿ DJ ಪ್ರೇಮಲೀರವರೇ, ಥಿಯೋಸಾಫಿ ವಾಣಿಯ ಉಪಸಂಪಾದಕರಾಗಿರ್ತಕ್ಕಂಥ ಸೋದರ HB ಪರಮೇಶ್ವರಪ್ಪನವರೇ, ಸನ್ಮಾರ್ಗ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾದಂಥ ಸೋದರ D ಬಸವರಾಜನವರೇ, ಹಾಗೂ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸಹೋದರ ಸಹೋದರಿಯರೇ, ಈಗಾಗಲೇ ನಾವು ತಮಗೆ ಈಗಾಗಲೇ ಸೋದರಿ DJ ಪ್ರೇಮಲೀಲ ಅವರು ತಿಳಿಸಿದರು, ಕರ್ನಾಟಕ ರಾಜ್ಯದಲ್ಲಿ 5 ವಲಯಗಳನ್ನು ಇರ್ತಕ್ಕಂಥದ್ದು. ಅದರಲ್ಲಿ ಈಗ ಈ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು ಮಧ್ಯ ವಲಯ ಇರ್ತಕ್ಕಂಥದ್ದು. ಈ ಮಧ್ಯ ವಲಯದಲ್ಲಿ ನಮಗೆ ಈ ಮಧ್ಯ ವಲಯದ ವ್ಯವಸ್ಥಾಪಕರಾಗಿರ್ತಕ್ಕಂಥವರು ಸೋದರಿ DJ ಪ್ರೇಮಲೀಲಾರವರು. ಇಲ್ಲಿ ಚಿಕ್ಕನಾಯಕನಹಳ್ಳಿ, ಹೊಸದುರ್ಗ, ಹುಳಿಯಾರು, ಜಯಸುವರ್ಣಪುರ, ಮಧುರೆ, ಮಲ್ಲಪ್ಪನಹಳ್ಳಿ, ಕಾರೇಹಳ್ಳಿ, ಹಿರಿಯೂರು, ಹೂವಿನಹೊಳೆ, ತುರುವೇಕೆರೆ, ಶ್ರೀರಾಂಪುರ, ನಿಟ್ಟೂರು, ಚಿತ್ರದುರ್ಗ, ಚಳ್ಳಕೆರೆ, ಈ 14 ಥಿಯೋಸಾಫಿಕಲ್ ಲಾಡ್ಜ್ಗಳ ಒಂದು ಸಮಾವೇಶ ಈಗ ನಡೀತಾ ಇರ್ತಕ್ಕಂಥದ್ದು. ಇದರ ಉದ್ದೇಶ ಪ್ರಗತಿ ಪರಿಶೀಲನೆ ಮಾಡ್ತಕ್ಕಂಥದ್ದು, ಎಲ್ಲ ಲಾಡ್ಜ್ಗಳನ್ನು ಉದ್ದೇಶ ಇರ್ತಕ್ಕಂಥದ್ದು. ಈಗಾಗಲೇ ನಾವು ಉತ್ತರ ವಲಯದ 15/3/2020 ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಸಮಾವೇಶ ನಡೆಸಿ ಅಲ್ಲೂ ಸಹ ಯಶಸ್ವಿಯಾಗಿ ಇದು 2ನೇ ಸಮಾವೇಶ ಇಲ್ಲಿ ತಮ್ಮ ಹುಳಿಯಾರು ಲಾಡ್ಜ್ನಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕರ್ನಾಟಕ
ಥಿಯೋಸಫಿಕಲ್ ಸೊಸೈಟಿ ಲಾಡ್ಜಸ್ ಏನಿದೆ ಸುಮಾರು 76 ಲಾಡ್ಜ್ಗಳಿದೆ. ಟೋಟಲ್ ಸದಸ್ಯರ ಸಂಖ್ಯೆ 2966 ಇರ್ತಕ್ಕಂಥದ್ದು. ಇಲ್ಲಿ ಲಾಡ್ಜಸ್ನಲ್ಲಿ ವಿಶೇಷವಾಗಿ ನಾವು ಗಮನಿಸಿದಾಗ 7 ಜನಕ್ಕಿಂತ ಕಡಿಮೆ ಇರತಕ್ಕಂಥದ್ದು 5 ಲಾಡ್ಜ್ ಇರ್ತಕ್ಕಂಥದ್ದು. ಲಾಡ್ಜಸ್ ಲೆಸ್ ದ್ಯಾನ್ ಆ್ಯಂಡ್ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು 8 ಲಾಡ್ಜ್ಗಳಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ನಾವು ಯೋಚನೆ ಮಾಡಿದಾಗ ಗಮನಿಸಿದಾಗ ಕೆಲವು ಲಾಡ್ಜ್ಗಳಿದೆ ಅಲ್ಲಿ 0 ಮೆಂಬರ್ಸ್ ಇರ್ತಕ್ಕಂಥದ್ದು. ಜಲ್ಗಾರ್ನಹಳ್ಳಿ, ಶಿವಮೊಗ್ಗ, ಒಳಗೇರಹಳ್ಳಿ, ತಿಪಟೂರು ಇಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಗಮನವನ್ನು ಹರಿಸಿದಾಗ ನಾವು ಲಾಡ್ಜ್ಗಳನ್ನು ಅಭಿವೃದ್ಧಿಪಡಿಸಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗ ಪೂರ್ವ ವಲಯದಲ್ಲಿ 18 ಲಾಡ್ಜ್ಗಳಿರ್ತಕ್ಕಂಥದ್ದು, ಪಶ್ಚಿಮ ವಲಯದಲ್ಲಿ 17 ಲಾಡ್ಜ್ಗಳಿರ್ತಕ್ಕಂಥದ್ದು, ಉತ್ತರ ವಲಯದಲ್ಲಿ 21 ಲಾಡ್ಜ್ಗಳಿರ್ತಕ್ಕಂಥದ್ದು, ದಕ್ಷಿಣದಲ್ಲಿ 15 ಲಾಡ್ಜ್ಗಳಿರ್ತಕ್ಕಂಥದ್ದು, ಈ ಮಧ್ಯ ವಲಯದಲ್ಲಿ 14 ಲಾಡ್ಜ್ಗಳಿರ್ತಕ್ಕಂಥದ್ದು. ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂಥ ಟೀಮ್ ಬಾಯ್ಡ್ ಅವರು ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆದರೆ, ಪ್ರದೀಪ್ ಗೋಯಲ್ ಅವರು ಇಂಡಿಯನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥದ್ದು. ಕರ್ನಾಟಕ ಥಿಯೋಸಫಿಕಲ್ ಫೆಡರೇಷನ್ನ ಸನತ್ ಕುಮಾರ್ ಅವರು ಪ್ರೆಸಿಡೆಂಟ್ ಆಗಿರ್ತಕ್ಕಂಥದ್ದು. ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಇಲ್ಲಿ ಯಾಕೆ ನಾವು ಇದನ್ನು ಈ ರೀತಿ ಸಮಾವೇಶಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ? ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಸದಸ್ಯರ ಸಂಖ್ಯೆಯನ್ನು ಹೆಚ್ಚುವರಿ ಮಾಡ್ಕೊಳ್ತಕ್ಕಂಥದ್ದು. ಹಂಗಾರೆ ಸದಸ್ಯರ ಸಂಖ್ಯೆ ಕಡಿಮೆ ಆಗಿದೆಯಾ? ನಾವು ಅದನ್ನು ಗಮನಿಸಿದಾಗ 1875ರಿಂದ 1943ರವರೆಗೆ ಇಡೀ 70 ರಾಷ್ಟ್ರಗಳಲ್ಲಿ ನೋಡಿದಾಗ 3 ಲಕ್ಷ ಸದಸ್ಯರು ಇದ್ದರು. ಈಗ ಅದನ್ನು ಗಮನಿಸ್ತಾ ಹೋದಾಗ ಅದರ ಕ್ಷೀಣತೆ ಆಗಿದೆ. ನಾವಿಲ್ಲಿ ಸ್ವಯಂ ಪರಿಶೀಲನೆ ಮಾಡಿಕೊಳ್ಬೇಕಾಗಿದೆ. ಯಾಕೆ ಕಡಿಮೆ ಆಗ್ತಾ ಇದೆ, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಹೇಗೆ? ಆ ನಿಟ್ಟಿನಲ್ಲೇ ಇದೊಂದು ಸಮಾವೇಶ, ತಮ್ಮಗಳಿರ್ತಕ್ಕಂಥ ಮಾರ್ಗದರ್ಶನ ನಿಮ್ಮಿಂದ ನಮಗೆ ಕೆ ಟಿ ಎಫಿಂದ ನಿಮಗೆ ಏನು ತಗೊಳ್ಬೇಕು ಅಂತಕ್ಕಂಥದ್ದು ಬಹಳಷ್ಟು ಉದ್ದೇಶದಿಂದ ಮಾಡ್ಕೊಳ್ತಕ್ಕಂಥದ್ದು. ಕರ್ನಾಟಕ ಥಿಯೋಸಫಿಕಲ್ ಫೆಡರೇಷನ್ನು ಒಂದು ಹೆಮ್ಮೆಯ ವಿಚಾರ ನನಗೆ. ಇಡೀ ಜಗತ್ತಲ್ಲಿ ಹೈಯೆಸ್ಟ್ ಮೆಂಬರ್ಸ್ ಇರ್ತಕ್ಕಂಥ ಒಂದು ಸಂಖ್ಯೆ ಹೊಂದಿರ್ತಕ್ಕಂಥದ್ದು. ನಾವು ಇಷ್ಟೆಲ್ಲ ಇದ್ದರೂ ಸಹ ಲಾಡ್ಜ್ಗಳ ಸ್ಥಿತಿಗತಿ ಏನಿದೆ ಅದರ ಅರಿವು ಮೂಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇದೆಯಲ್ಲ. ನಾವು ಥಿಯೋಸಫಿಕ್ ಜ್ಞಾನವನ್ನು ಪಡೆಯೋ ಜೊತೆಗೆ, ಥಿಯೋಸಫಿಕ್ ಜ್ಞಾನದ ಪ್ರಚಾರವನ್ನು ಮಾಡೋ ಜೊತೆಗೆ, ಪ್ರಸಾರ ಮಾಡೋ ಜೊತೆಗೆ ನಮ್ಮ ಲಾಡ್ಜ್ಗಳನ್ನು ಬಲಿಷ್ಠಗೊಳಿಸಬೇಕಾಗ್ತಕ್ಕಂಥದ್ದು ಬಹಳ ಇವತ್ತಿನ ಸಂದರ್ಭದಲ್ಲಿ ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ನಮ್ಮದೆಲ್ಲರ ಜವಾಬ್ದಾರಿಕೆ. ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮದೇ ಆದಂತಹ ಜವಾಬ್ದಾರಿಕೆ ಇರ್ತಕ್ಕಂಥದ್ದು. ಕೆ ಟಿ ಎಫಿಂದ ಅಂದರೆ ಕರ್ನಾಟಕ ಥಿಯೋಸಫಿಕಲ್ ಫೆಡರೇಷನ್ನ ಲಾಡ್ಜ್ಗಳ ಅಭಿವೃದ್ಧಿಗಾಗಿ ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು ಅಂತಕ್ಕದ್ದು ಒಂದು ಚಿಂತನೆ ಆಗಬೇಕಾಗಿದೆ. ಇಂಡಿಯನ್ ಸೆಕ್ಷನ್ ಮತ್ತು ಕರ್ನಾಟಕ ಥಿಯೋಸಫಿಕಲ್ ಫೆಡರೇಷನ್ ಇಂಡಿಪೆಂಡೆಂಟ್ ಅಂದರೆ ತಮ್ಮ ಲಾಡ್ಜ್ಗಳಲ್ಲಿ ಆಸ್ತಿಗಳಿದೆ. ಲಾಡ್ಜ್ಗಳಿಗೆ ಸಂಬಂಧಪಟ್ಟಂಥದ್ದು ಆಸ್ತಿಗಳಿರ್ಬೋದು, ಕೆ ಟಿ ಎಫ್ಗೆ ಸಂಬಂಧಪಟ್ಟಂಥ ಆಸ್ತಿಗಳಿರ್ಬೋದು, ಇಂಡಿಯನ್ ಸೆಕ್ಷನ್ಗೆ ಆಸ್ತಿಗಳಿರ್ಬೋದು, ಇಂಟರ್ನ್ಯಾಷನಲ್ ಸೆಕ್ಷನ್ಗೆ ಇರ್ತಕ್ಕಂಥ ಆಸ್ತಿಗಳಿರ್ಬೋದು. ಇದು ಏನಾಗಿದೆ ಅಂದರೆ ಕೆಲವು ಆಸ್ತಿಗಳಲ್ಲಿ ಗೊಂದಲಗಳಿದೆ. ಅದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನಗಳು ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದು, ಅದರ ಅಭಿವೃದ್ಧಿ ಕಡೆ ನಾವು ಗಮನ ಹರಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಥಿಯೋಸಫಿ ಪ್ರಚಾರನೂ ಮುಖ್ಯ, ಥಿಯೋಸಫಿಯ ಪ್ರಸಾರನೂ ಸಹ ಅಷ್ಟೇ ಮುಖ್ಯವಾಗಿ ನಾವು ಮಾಡಬೇಕು. ಅದರ ನಿಟ್ಟಿನಲ್ಲಿ ಮಾಡಬೇಕಂದ್ರೆ ನಾವು ವಾರ್ಷಿಕ ಗೋಷ್ಠಿಗಳನ್ನು, ಮಾಸಿಕ ಗೋಷ್ಠಿಗಳನ್ನು, 3 ತಿಂಗಳಿಗೊಮ್ಮೆ ಗೋಷ್ಠಿಗಳನ್ನು, ಯಾವುದೇ ರೀತಿಯಲ್ಲಿ ಭಾರತ ಸಮಾಜ ಪೂಜೆಯನ್ನು ಇದನ್ನೆಲ್ಲ ಅಳವಡಿಸ್ಕೊಳ್ಬೇಕು. ಇವತ್ತು ಲಾಡ್ಜ್ಗಳು ಬಲಿಷ್ಠ ಆದರೆ, ಲಾಡ್ಜ್ಗಳು ಅಭಿವೃದ್ಧಿ ಆದರೆ ಸದಸ್ಯರ ಸಂಖ್ಯೆ ತಾನಾಗಿ ಹೆಚ್ಚುತ್ತದೆ. ನಮ್ಮಲ್ಲಿ ಕುಂಠಿತವಾಗಿರ್ತಕ್ಕಂಥದ್ದು ಅದು ನಾನು ಹೇಳಿದೆ. 1943ನೇ ಇಸ್ವಿ ಹಿಂದೆ ನೋಡಿದಾಗ 3 ಲಕ್ಷ ಜನ ಇದ್ದಂಥ ಮೆಂಬರ್ಶಿಪ್ ಇವತ್ತು ಕಡಿಮೆ ಆಗಿದೆ. ಇದರ ಕಡೆ ನಾವು ಗಮನವನ್ನು ಕೊಡಬೇಕು. ಥಿಯೋಸಫಿಕಲ್ ಸೊಸೈಟಿಯ ಕೆಲಸ ಅಂದರೆ ಬ್ರಹ್ಮಜ್ಞಾನವನ್ನು ಹರಿಸ್ತಕ್ಕಂಥದ್ದು. ಎಲ್ಲ ಜ್ಞಾನಕ್ಕೂ ಬ್ರಹ್ಮಜ್ಞಾನವನ್ನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು
ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇವತ್ತು ಆನ್ಲೈನ್ ಕಾರ್ಯಕ್ರಮ ನಡೀತಾ ಇದೆ, ಬಹಳಷ್ಟು ಕಾರ್ಯಕ್ರಮಗಳು ಇಲ್ಲೂ ಸಹ ನಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ನಮ್ಮಲ್ಲಿ ಕೊರತೆ ನಾವು ಏನು ನೋಡ್ತಾ ಇದ್ದೀವಿ, ಥಿಯಾಸಫಿಕಲ್ ಸೊಸೈಟಿ ಏನು ಲಾಡ್ಜ್ಗಳಲ್ಲಿ ಯುವಕರ ಕೊರತೆ ಇದೆ, ಅದನ್ನು ಹೆಂಗೆ ತುಂಬಿಸ್ಬೇಕು, ಅದರ ಕಡೆ ಗಮನವನ್ನು ಸರಿಪಡಿಸ್ಕೊಳ್ಬೇಕು. ವಿದ್ಯಾರ್ಥಿಗಳನ್ನು ಯಾವ ರೀತಿ ಸೆಳೆತವನ್ನು ಮಾಡಿಕೊಳ್ಬೇಕು, ವಿದ್ಯಾರ್ಥಿಗಳನ್ನು ಸಹ ಇದಕ್ಕೆ ತೊಡಗಿಸ್ಕೊಳ್ಬೇಕು. ಇದರಲ್ಲಿ ನೋ ರಿಲಿಜನ್ ಈಸ್ ಹೈಯರ್ ದೆನ್ ಟ್ರೂತ್. ಅದಕ್ಕೋಸ್ಕರ ಯಾವುದೇ ಧರ್ಮಕ್ಕೆ ಮಿಗಿಲಾಗಿರ್ತಂಥ ಒಂದು ಸತ್ಯನೇ ನಾವು ಕಂಡು ಇಲ್ಲಿ ನಾವು ಯಾವ ರೀತಿ ಮನಮುಟ್ಟುವಂತೆ ಈ ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶವೇ ಈ ಸಮಾವೇಶದಲ್ಲಿರ್ತಕ್ಕಂಥದ್ದು. ನಮ್ಮ ಉದ್ದೇಶ ಅದು ನಾವು ಥಿಯಾಸಫಿಕಲ್ ಸೊಸೈಟಿ ಥಿಯಾಸಫಿ ದಿವ್ಯಜ್ಞಾನ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಸಹ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಆಮೇಲೆ ನಾನು ವಿಶೇಷವಾಗಿ ಸನ್ಮಾರ್ಗ ಥಿಯಾಸಫಿಕಲ್ ಸೊಸೈಟಿ ಏನಿದೆ ಇಲ್ಲಿ ಪ್ರತಿ ವಾರ ತಿಂಗಳಿಗೊಮ್ಮೆ ಇಲ್ಲಿ ಸಾರ್ವಜನಿಕರನ್ನ ಜೊತೆಗೆ ಹೇಳತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಇದೇ ರೀತಿ ಬೇರೆ ಎಲ್ಲ ಲಾಡ್ಜ್ಗಳಲ್ಲೂ ಆಗಬೇಕು. ವಸ್ತ್ರದ ಸಾಹೇಬರು ನೆನ್ನೆ ಮಾತಾಡ್ತಿರ್ಬೇಕಂತ ಹೇಳಿದ್ರು. ಗೊತ್ತಾ ಅವ್ರಿಗೆ ಏನಾಗಿದೆ ಅಂದರೆ, ನಾವು ವ್ಯಾಸಂಗ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ, ಜೊತೆಗೆ ಸಾರ್ವಜನಿಕರಿಗೆ ತಲುಪ್ತಕ್ಕಂಥ ಪ್ರಯತ್ನಗಳಲ್ಲಿ ನಾವೆಲ್ಲೋ ಹಿಂದುಳಿದು ಬಿಟ್ಟಿದ್ದೀವಿ. ಅದನ್ನು ನಾವು ಸರಿಪಡಿಸ್ಕೋಬೇಕಲ್ಲ. ಈ ಥರ ಮಾಡ್ತಿರ್ತಕ್ಕಂಥದ್ದು, ಈ ಥರ ಸಮಾವೇಶದಿಂದ ಎಲ್ಲರಿಗೂ ಸಹ ಮನಮುಟ್ಟುವಂಥ ಕೆಲಸಗಳು ಆಗಬೇಕು, ಆಗ್ತದೆ. ನೀವು ಮಾಡ್ತಿರ್ತಕ್ಕಂಥದ್ದು ಏನು KTF ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ಈ ಹಾದಿಲಿ ಹೋಗ್ತಿದೆಯಲ್ಲ, ನಿಜವಾಗ್ಲೂ ಶ್ಲಾಘನೀಯವಾಗಿರ್ತಕ್ಕಂಥದ್ದು ವಸ್ತ್ರದವ್ರು ಹೇಳ್ತಾಯಿದ್ರು. ಸಾರ್ವಜನಿಕರನ್ನು ನಾವು ಅವರು ಕಡೆ ಗಮನ ಹರಿಸ್ತಕ್ಕಂಥ ಪ್ರಯತ್ನಗಳು, ನಾವು ಪಾಂಪ್ಲೆಟ್ಸ್ ಮಾಡಬೇಕು, ಅಟ್ಲೀಸ್ಟ್ ಮುಟ್ತಕ್ಕಂಥ ಪ್ರಯತ್ನಗಳು. ಥಿಯಾಸಫಿಯಿಂದ ಏನು ಕೆಲಸ ಮಾಡ್ತಾಯಿದೆ? ಥಿಯಾಸಫಿ ಅಂದರೆ ಕೆಲವರು ಏನು ಅನ್ಕೊಂಡ್ಬಿಡ್ತಾರೆ, ಇದು ಫಾರಿನ್ದು, ಇದರಲ್ಲಿ ಏನೋ ಡಾಕ್ಟರ್ ಅನಿ ಬೆಸೆಂಟ್ ಅಂದರೆ ನಮ್ಮ ದೇಶದವರಲ್ಲ, ಕ್ರಿಶ್ಚಿಯನ್ ಅವರು, HP ಬ್ಲಾವೆಟ್ಸ್ಗೆ ನಮ್ಮ ದೇಶದವರಲ್ಲ, ಈ ಥರದ ಒಂದು ಗೊಂದಲ ವಾತಾವರಣಗಳು ಇದೆ. ಅದನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು. JK ಅಂತವರು ಕೆಲಸ ಮಾಡಿದ್ದಾರೆ, ಭಾಳಷ್ಟು ಜನ ಮಾಡಿದ್ದಾರೆ, ಮಹಾತ್ಮರು ಭಾಳಷ್ಟು ಜನ ಕೆಲಸ ಮಾಡಿದ್ದಾರೆ. ಅದನ್ನು ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಲಿಲ್ಲ ಅಂದರೆ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲೋ ನಾವು ತೊಡಕುಗಳನ್ನ ಅನುಭವಿಸ್ಬೇಕಾಗ್ತದಲ್ಲ. ಇದನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ನಾವು ಸಾರ್ವಜನಿಕಕ್ಕೆ ಮುಟ್ಟುವಂಥ ಕೆಲಸಗಳನ್ನು ಮಾಡಬೇಕು. ಇವತ್ತು ಆನ್ಲೈನಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ, ಇಲ್ಲ ಅಂತಲೇ ಹೇಳಲ್ಲ. ಬಹಳಷ್ಟು ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ಆ ಕಡೆ ಆ ನಿಟ್ಟಲ್ಲಿ ಪ್ರಯತ್ನಗಳು ನಡೀತಾ ಇರೋದ್ರಲ್ಲಿ ಬಹಳಷ್ಟು ಶ್ಲಾಘನೀಯವಾಗಿರ್ತದೆ. ಆದರೆ ನಮ್ಮ ಸದಸ್ಯತೆ ಸಂಖ್ಯೆ ಕಡಿಮೆ ಆಗಿದೆ. ಅದರ ಕಡೆ ಗಮನ ಹರಿಸಬೇಕಂಥದ್ದು ಈ ಒಂದು ಸಮಾವೇಶದ ಒಂದು ಮೂಲ ಉದ್ದೇಶನೂ ಸಹ ಆಗಿರ್ತಕ್ಕಂಥದ್ದು. ಈಗ ನಾವು ಜಾಗೃತಿಯನ್ನು ಮೂಡಿಸಬೇಕು. ಜೊತೆಗೆ ಇಂಡಿಯನ್ ಸೆಕ್ಷನ್ನಿಂದ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ಅದರಿಂದ ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದಂಥ ಗೌರವಾನ್ವಿತ ಸದಸ್ಯ ಸಹೋದರ ಸನತ್ ಕುಮಾರ್ ಅವರು 2 ವರ್ಷಗಳಿಂದ ಭಾಳಷ್ಟು ಮೊದಲಿಂದನೂ ಮಾಡ್ತಿದ್ದಾರೆ. 2 ವರ್ಷಗಳಿಂದ ಇಂಡಿಯನ್ ಸೆಕ್ಷನ್ನಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ತಂದು ಇಲ್ಲಿ ಲಾಡ್ಜ್ಗಳ ಅಭಿವೃದ್ಧಿಗೆ ಮಾಡ್ತಾ ಇದ್ದಾರೆ. ಕಳೆದ ಸರಿ 1 ಕೋಟಿ ರೂಪಾಯಿ ಕೊಟ್ಟರು ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ನಿಂದ ಥ್ರೂ ಇಂಡಿಯನ್ ಸೆಕ್ಷನ್ನಿಂದ ಬಂದಂಥದ್ದು. ಮತ್ತು ಇತ್ತೀಚೆಗೆ ಸಹ ಕೊಟ್ಟಿರ್ತಕ್ಕಂಥದ್ದು ತಮ್ಮಗಳಿಗೆಲ್ಲ ಗೊತ್ತಿದೆ, ತಾವು ಮಾತಾಡಬೇಕಾದ್ರೆ ತಾವು ಹೇಳ್ತೀರಿ. ಅದು ಅವರ ಕೊಡುಗೆ ಬಹಳಷ್ಟು ಅನನ್ಯವಾಗಿರ್ತಕ್ಕಂಥದ್ದು. ಅದರ ಒಂದು ಪ್ರಯತ್ನ KTF ಮಾಡ್ಕೊಂಡ್ಬರ್ತಾ ಇದೆ. ಸನತ್ ಕುಮಾರ್ ಅವರು ನಿಜವಾಗ್ಲೂ ಸಹ ಭಾಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, KTFಯಿಂದ ಮಾಡ್ತಾ ಇದ್ದಾರೆ. ಅವರು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾದ ಕೆಲಸ ಮಾಡ್ತಿದ್ದಾರೆ. ಅದನ್ನು ಸಹ ನಾವು ಯಾವ ರೀತಿ ಮಾಡಬೇಕು? ಇಲ್ಲಿ ಏನಾಗ್ತಾ ಇದೆ, ಹಣಗಳನ್ನು ಕೆಲವು ಲಾಡ್ಜ್ಗಳಿಗೆ ಕೊಡ್ತಾ ಇದ್ದಾರೆ, ಸಕಾಲಕ್ಕೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡೋದಿಲ್ಲ, ಸಕಾಲಕ್ಕೆ ಕಾರ್ಯರೂಪ ಮಾಡತಕ್ಕಂಥದ್ದು ಅಕೌಂಟ್ಸ್ ಕೊಡೋದಿಲ್ಲ. ಇವೆಲ್ಲ ಏನಾಗ್ತಾ ಇದೆ ಅಂದರೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ಅವ್ರಿಗೆ ಇಂಡಿಯನ್ ಸೆಕ್ಷನ್ಗೆ ರಿಪೋರ್ಟ್ ಕೊಡಿಸೋದಕ್ಕೆ ಗೊಂದಲಗಳಾಗ್ತಾ ಇದೆ. ಅದನ್ನು ನಾವು ಆದಷ್ಟು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಗಳನ್ನು ಕೂಡಲೇ ಮುಗಿಸಿ ಅದರ ಕಡೆ ಆ ನಿಟ್ಟಲ್ಲಿ ಸಾಗಿದ್ರೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥದ್ದು ಒಂದು ನಮಗೆ ಅವಕಾಶ ಇರ್ತಕ್ಕಂಥದ್ದು. ನೋಡಿ, ಪ್ರಚಾರ ಕಾರ್ಯಕ್ರಮ ವಿಚಾರದಲ್ಲಿ ಥಿಯಾಸಫಿಕಲ್ ಸೊಸೈಟಿ ಪ್ರಚಾರ ಕಾರ್ಯಕ್ರಮಕ್ಕೆ ಭಾಳಷ್ಟು ಧನ ಸಹಾಯವನ್ನು ಇಂಡಿಯನ್ ಸೆಕ್ಷನ್ ಅವರು KTF ಇದನ್ನು ಮಾಡ್ತಾಯಿದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನಾವು ಸಾರ್ವಜನಿಕರ ಮುಟ್ತಕ್ಕಂಥದ್ದು ಅದೊಂದು ಬಹಳಷ್ಟು ಜಾಗ ಇದೆ. ನಮ್ಮ ಆರ್ಟಿಕಲ್ಸ್ನ ಸ್ಮಾಲ್ ಬುಕ್ಲೆಟ್ಸ್ ಟೈಪ್ ಮಾಡ್ತಕ್ಕಂಥದ್ದು, ಸಾರ್ವಜನಿಕರ ಮುಟ್ಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು. ಅದು ವಿಶೇಷವಾಗಿ ಶಿಕ್ಷಕರ ಬಂಧುಗಳು ಬಹಳಷ್ಟು ಜನ ಇರೋದ್ರಿಂದ ಅವ್ರುಗಳಿಗೆ ವಿಷಯಗಳನ್ನು ಮುಟ್ಸಿದ್ರೆ ಅವ್ರು ಖಂಡಿತ ಬರ್ತಾರೆ.
ಈ ರೀತಿ ಸಾರ್ವಜನಿಕರಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನಗಳನ್ನ ಮಾಡಬೇಕು ಅಂತಕ್ಕಂಥದ್ರಲ್ಲಿ ನನ್ನದೊಂದು ಅಂಶ ಆಗಿರ್ತಕ್ಕಂಥದ್ದು. ಆಮೇಲೆ ಥಿಯಾಸಫಿ ವಾಣಿ ಭಾಳ ಅದ್ಭುತವಾಗಿ ಬರ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಅದು ವಿಶೇಷವಾಗಿ ಸಂಪಾದಕರಾಗಿರ್ತಕ್ಕಂಥ ಎಮ್ ಇ ರುದ್ರಪ್ಪನವರು, ಸಹ ಸಂಪಾದಕರಾಗಿರ್ತಕ್ಕಂಥ KTFನ ಕಾರ್ಯದರ್ಶಿಗಳು ಹಾಗೂ ಎಮ್ ಎಸ್ ಶ್ರೀಧರ್ ಅವರು, ಉಪಸಂಪಾದಕರಾಗಿರ್ತಕ್ಕ ಕೆ ಮಹದೇವಪ್ಪನವರು, HB ಪರಮೇಶ್ವರಪ್ಪನವರು ಈಗೆಲ್ಲ ವೇದಿಕೆಯಲ್ಲಿ ಕುಳಿತಿದ್ದಾರೆ. ಭಾಳಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಅಲ್ಲೂ ಸಹ ಏನಾಗಿದೆ, ಹಿಂದೆ 1800 ಪ್ರತಿ ತಿಂಗಳು ಅದೊಂದು ಥಿಯಾಸಫಿ ವಾಣಿ ತಗೊಳ್ತಾಯಿದ್ರು. ಇವತ್ತು ಅದನ್ನು ಗಮನಿಸಿದ್ರೆ 1600ಕ್ಕಿಂತ ಕಡಿಮೆ ಆಗಿಬಿಡ್ತಲ್ಲ, ಇನ್ನು ಜಾಸ್ತಿ ಆಗಬೇಕಾಗಿತ್ತು. ಅಲ್ಲಿ ನಾವು ಥಿಯಾಸಫಿಕಲ್ ಸೊಸೈಟಿ ಇತ್ತೀಚಿನ ಏನು ಇಂಡಿಯನ್ ಸೆಕ್ಷನ್ ಗೋಯಲ್ ಅವರು ಮತ್ತು ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಟಿಮ್ ಬಾಯ್ಡ್ ಅವರು ಒಂದನ್ನು ಮಾಡಿದ್ರು. ಥಿಯಾಸಫಿಕಲ್ ಸೊಸೈಟಿ ಮೆಂಬರ್ ಆಗ್ತಕ್ಕಂಥವ್ರಿಗೆ ಸದಸ್ಯತ್ವ ಶುಲ್ಕ ಇಲ್ಲ ಅಂದಮೇಲೆ ನಾವು ಥಿಯಾಸಫಿ ವಾಣಿ ಇಂಡಿಯನ್ ಥಿಯಾಸಫಿಸ್ಟ್ ತಗೊಳ್ಳೋದ್ರಲ್ಲಿ ಏನು ಕಷ್ಟ ಇಲ್ಲಲ್ಲ. ಒಂದು ಲಾಡ್ಜ್ಗಳ ಡೆವಲಪ್ಮೆಂಟ್ಗೆ ಇಷ್ಟು ಹಣ ಅಂತ ಮತ್ತು ಥಿಯಾಸಫಿ ವಾಣಿಗೆ ಇಷ್ಟು ಅಂತ ತಗೊಂಡ್ರೆ ನಮಗೆ ಇನ್ನೂ ಒಂದು ಪ್ರತಿ ತಿಂಗಳು ನಾವು ಎಷ್ಟು ಬೀಳ್ತಿದೆ, 10 ರೂಪಾಯಿನೂ ಬೀಳಲ್ಲ. 12 ಇಶ್ಯೂ ಬರುತ್ತೆ, ನಮಗೆ ನೋಡಿದ್ರಲ್ಲಿ 8 ರೂಪಾಯಿ ಬಿಡ್ಬೋದು. ಆ 8 ರೂಪಾಯಿ ನಾವು ಎಲ್ಲೋ ಕಳಿತೀವಿ. ಆ 100 ರೂಪಾಯಿ ಇದು ಮಾಡಿದ್ರೆ ಥಿಯಾಸಫಿ ವಾಣಿ ಪ್ರಚಾರ ಎಲ್ರಿಗೂ ಕೊಡ್ಬೋದು. ಈಗ ಯಾವ್ದಾರ ಒಂದು ಕಾರ್ಯಕ್ರಮಗಳು ಮಾಡಿದಾಗ ನಮ್ಮನೆ ಯಾವ್ದಾರ ಶುಭ ಕಾರ್ಯಕ್ರಮಗಳು ಮಾಡಿದಾಗ ಆ ಥಿಯಾಸಫಿ ವಾಣಿಯ ಆ ಪುಸ್ತಕಗಳನ್ನು ಕೊಟ್ಟರೆ ಅವ್ರಿಗೂ ಸಹ ಪ್ರಚಾರ ಆದಂಗೆ ಅದು ಒಂದು ರೀತಿಯ ಒಂದು ಪ್ರಚಾರ ಆಗ್ತದೆ ಅಂತಕ್ಕಂಥದ್ದು. ಅದ್ರ ಬಗ್ಗೆನೂ ಏನು ನಮ್ಮಲ್ಲಿ ಇರ್ತಕ್ಕಂಥ ಪರಮೇಶ್ವರಪ್ಪನವರು ತಿಳಿಸ್ತಾರೆ. ಥಿಯಾಸಫಿ ವಾಣಿನ ಯಾತಕ್ಕೆ ನಮಗೆ ಯಾಕೆ ಹಿನ್ನಡೆ ಆಗ್ತಾಯಿದೆ, ನಮಗೆ ನಾವು ಅವಲೋಕನ ಮಾಡಬೇಕಾಗ್ತದೆ. ನಾವು ಅದ್ರ ಕಡೆ ನಮ್ಮ ಲಾಡ್ಜ್ಗಳು ಗಟ್ಟಿ ಆದರೆ ನಮ್ಮ ಥಿಯಾಸಫಿ ಜ್ಞಾನ ಗಟ್ಟಿ ಆಗ್ತದೆ ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಕ್ಕಂಥದ್ದು ನಾನಾದರೂ ಅಂದ್ಕೊಂಡಿದ್ದೀನಿ. ನಾವು ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ಏನು ಉತ್ತರ ವಲಯದಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಅವರೊಂದು ಹೇಳಿದರು, ನಮಗೆ ಲೆಕ್ಚರರ್ಸ್ ಕೊರತೆ ಇದೆ ಅದ್ರ ಬಗ್ಗೆ ಅಂದರು. ಅಲ್ಲೂ ಸಹ ಅದ್ರ ಸಲಹೆಗಳನ್ನ ತಗೊಂಡಿದ್ದೀವಿ. ಎಲ್ಲೆಲ್ಲಿ ಯೋಚನೆ ಮಾಡಿ, ಈಗ ತರಬೇತಿ ಲೆಕ್ಚರರ್ಸ್ದ ತರಬೇತಿ ಮಾಡ್ತಕ್ಕಂಥದ್ದು, ಉಪನ್ಯಾಸವನ್ನು ಯಾವ ರೀತಿ ಕೊಡಬೇಕು, ಹೆಂಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನಗಳು ಮಾಡಬೇಕು, ಸುಲಲಿತವಾಗಿ ಮುಟ್ಟಿಸ್ತಕ್ಕಂಥ ಪ್ರಯತ್ನಗಳನ್ನ ಮಾಡಲಿಕ್ಕೆ ಅದೃದ್ಧ ಒಂದು ಕಾರ್ಯಕ್ರಮಗಳನ್ನ ಹಿಂದೆ ಎಲ್ಲ ಗವಿರಂಗಪುರದಲ್ಲಿ ಸಹ ಶ್ರೀಧರ್ ಅವರೆಲ್ಲ ಗೊತ್ತು, ಹಿಂದೆ ತಿಪ್ಪೇಸ್ವಾಮಿ ಅವರೆಲ್ಲ ಭಾಳಷ್ಟು ಕಾರ್ಯಕ್ರಮಗಳನ್ನ ಲೆಕ್ಚರರ್ಸ್ ತಯಾರು ಮಾಡ್ತಕ್ಕಂಥದ್ದನ್ನೇ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದೇ ರೀತಿ ಈಗಲೂ ಸಹ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಕ್ಕಂಥದ್ದು, ಉಪನ್ಯಾಸಕರ ತರಬೇತಿ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಇನ್ನೂ ಹಲವಾರು ವಿಚಾರಗಳು. ನಮ್ಮ ಪ್ರಗತಿಯಲ್ಲಿ ಲಾಡ್ಜ್ಗಳನ್ನು ನಾವು ಇಂಪ್ರೂವ್ ಮಾಡಬೇಕು. ಲಾಡ್ಜ್ಗಳಲ್ಲಿ ಕೆಲವು ಇನ್ನೊಂದು ವಿಷಯ ಗಮನ ತರಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ಲಾಡ್ಜ್ಗಳ KTF ಗಮನಕ್ಕೂ ಇಲ್ಲ, ಇಂಡಿಯನ್ ಸೆಕ್ಷನ್ ಗಮನಕ್ಕೂ ಇಲ್ಲ. ಜಿಲ್ಲಾ ಒಕ್ಕೂಟಗಳನ್ನು ಸಹ ಮಾಡಿದ್ರೆ, ಅಲ್ಲಿ ಆಯಾ ಜಿಲ್ಲೆಯಲ್ಲಿ ಒಕ್ಕೂಟಗಳನ್ನು ಮಾಡಿದ್ರೆ, ಥಿಯಾಸಫಿಕಲ್ ಫೆಡರೇಷನ್ ಮಾಡಿದ್ರೆ ಆ ಶಕ್ತಿ ಎಲ್ಲದಕ್ಕೂ ಬರುತ್ತೆ ಅಂತಕ್ಕಂಥದ್ದು ಒಂದು ಯೋಜನೆ. ಆಮೇಲೆ ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ಲಾಡ್ಜಿನ ವಿಚಾರದಲ್ಲಿ ಆಸ್ತಿಗಳಿಗೆ ತಮ್ಮ ಸಂಬಂಧಪಟ್ಟಂತೆ ಬಹಳಷ್ಟು ವ್ಯಾಜ್ಯಗಳು ಕೋರ್ಟಿನಲ್ಲಿದೆ. ಅಲ್ಲಿ ಸಹ ಆ ವಿಚಾರದ KTF ಗಮನಕ್ಕೆ ಬಂದಿಲ್ಲ. ಕೆಲವು ವಿಚಾರಗಳು ಅಟ್ಲೀಸ್ಟ್ KTF ಗಮನಕ್ಕೆ ಬಂದರೆ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಒಂದು ತಿಳುವಳಿಕೆ ಕೊಡ್ತಕ್ಕಂಥ, ಸಲಹೆ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ಬೋದಲ್ಲ ಅಂತಕ್ಕಂಥದ್ದು, ನಮಗೆ ಆದಷ್ಟು ಲಿಟಿಗೇಷನ್ ಕಡಿಮೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಉದ್ದೇಶ. ಆ ನಿಟ್ಟಲ್ಲಿ ಈಗಾಗಲೇ ನಾವು ಬಿಲ್ಲಪ್ಪ ಸಾಹೇಬ್ರ ಹತ್ರ ನಾವು ಮಾತಾಡಿದ್ದೀವಿ. ಈಗ ಇದರ ಒಂದು ಕಾನೂನು ಚೌಕಟ್ಟಲ್ಲಿ ಯಾವ ರೀತಿಯಾಗಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಬೆಳಗ್ಗೆ ಸಂತೋಷದಿಂದ ಕೇಳಿದ್ರು. ಇಲ್ಲ ಅದಕ್ಕೊಂದು ಯೋಚನೆ ಮಾಡೋಣ ಅಂತಕ್ಕಂಥದ್ದನ್ನು ಅವರು ಸಹ ಹೇಳಿದ್ದಾರೆ. ಏಕೆಂದರೆ ಅವ್ರಿಗೆ ದೊಡ್ಡ ಹುದ್ದೆಯಲ್ಲಿ ಇದ್ದಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥದ್ದು ಕರ್ನಾಟಕ ಏನು ಹೈಕೋರ್ಟಲ್ಲಿ. ಅವ್ರಿಗೆ ಏನಂತಂದರೆ ಅಂಥವ್ರು ನಮ್ಮ ಜೊತೆ ಇದ್ದಾಗ ಏನೇನು ನಮ್ಮಲ್ಲಿ ಇರ್ತಕ್ಕಂಥ ವಿಚಾರಗಳಿರ್ತಕ್ಕಂಥದ್ದು, ವ್ಯಾಜ್ಯಗಳ ಇಲ್ಲದ ವ್ಯಾಜ್ಯ ಮುಕ್ತ ಒಂದು ಸಂಘ ಆಗಬೇಕು. ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಇಲ್ಲೇನಪ್ಪ ಇಲ್ಲಿ ಯಾವುದೇ ವ್ಯಾಜ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬೇಕು. ಆ ವ್ಯಾಜ್ಯದಲ್ಲಿ ಇಟ್ಕೊಂಡ್ರೆ ಬರೀ ಅದಕ್ಕೆ ಬಹಳಷ್ಟು ಸೆಳೆತ ಎಳ್ಕೊಂಡ್ಬಿಡುತ್ತೆ, ನಮ್ಮ ಜ್ಞಾನದ ಕಡೆ ಕೊರತೆ ಆಗ್ತದೆ. ಇವೆಲ್ಲನೂ ಸರಿಪಡಿಸ್ಕೊಂಡು ಹೋಗ್ಬೇಕು. ಇವೆಲ್ಲನೂ ಬಹಳಷ್ಟು ಸಮಗ್ರವಾದ ಚಿಂತನೆ. ಆ ಸಮಗ್ರವಾದ ಚಿಂತನೆ ಮಾಡೋ ಉದ್ದೇಶನೇ ನಾವು ಈಗ ಪ್ರತಿ ಝೋನ್ನಲ್ಲಿ ಸಮಾವೇಶಗಳನ್ನು ಮಾಡ್ತಾಯಿದ್ದೀವಿ. ನಮ್ಮದು ಅಲ್ಲಿಯ ಅಹವಾಲುಗಳನ್ನ ಏನಿದೆ ನಾವು ಸ್ವೀಕರಿಸ್ತೀವಿ.
ಯಾವ ರೀತಿ ಮಾಡಬೇಕು, ಮುಂದೆ ಅದನ್ನು ಬಲಪಡಿಸ್ತಕ್ಕಂಥದ್ದು, ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶನೇ ಈ ಸಮಾವೇಶದ ಉದ್ದೇಶ ಇರ್ತಕ್ಕಂಥದ್ದು. ಅದರಿಂದ ನಾವು ಎಲ್ಲ ಝೋನಿನ 5 ಝೋನ್ಗಳಿದೆ, ಇವು 2 ಝೋನ್ ಆಗಿದೆ, ಇವತ್ತು ಸೇರಿದರೆ ಇನ್ನೂ 3 ಝೋನ್ ಈ ಥರ ಸಮಾವೇಶಗಳನ್ನು ಮಾಡಿ ಒಟ್ಟಾರೆ ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಿಮ್ಮಗಳೆಲ್ಲರ ಸಹಕಾರ ತಗೊಂಡು ನಾವು ಮುಂದೆ ಯಾವ ರೀತಿಯಾಗಿ ಈ ಥಿಯಾಸಫಿಕಲ್ ಸೊಸೈಟಿ ಲಾಡ್ಜ್ಗಳು ಏನಂತದೆ ನೋಡಿ. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸಿದ್ದು, ಲಾಡ್ಜ್ ಅಂದರೆ ಏನು, ಒಂದು ಫ್ರೀಯಾಗಿ ಕೆಲಸ ಮಾಡಿದಂಥ ಅದು ಒಂದು ಡಿಕ್ಷನರಿ ಇರ್ತಕ್ಕಂಥದ್ದು. ಇಲ್ಲಿ ಸಾಮಾನ್ಯವಾಗಿ ಏನು ಅಂದ್ಕೊಂಡ್ಬಿಡ್ತಾರೆ, ಲಾಡ್ಜ್ ಅಂದರೆ ಇದು ಬೆನಿಫಿಟ್ ಬರ್ತಕ್ಕಂಥದ್ದು ಅಂತ ಒಂದು ತಪ್ಪು ಕಲ್ಪನೆ ಈ ಮುನ್ಸಿಪಾಲ್ಟಿಯವರು ಅವ್ರಿಗೆ ಬಂದುಬಿಟ್ಟಿದೆ. ಅದಕ್ಕೆ ಟ್ಯಾಕ್ಸ್ ಹಾಕೋದು ಅವೆಲ್ಲ ಮಾಡ್ತಾಯಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಬರ್ತಾಯಿದೆ. ಅದಕ್ಕೋಸ್ಕರ ಅದ್ರ ಬಗ್ಗೆಯೂ ಸಹ ಇದು KTF ಅಲ್ಲಿ ಮತ್ತು ಇಂಡಿಯನ್ ಸೆಕ್ಷನಲ್ಲಿ ಏನು ಮಾಡಬೇಕು, ಅದ್ರ ಯೋಚನೆ ಮಾಡಬೇಕು ಅಂತಕ್ಕಂಥದ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ. ಇವೆಲ್ಲನೂ ಚರ್ಚೆ ಮಾಡಿ ಇದರ ಬಗ್ಗೆ ಗಮನವನ್ನು ತಗೊಳ್ಬೇಕು. ಇಲ್ಲಿ 14 ಲಾಡ್ಜ್ಗಳಿಂದ ಪ್ರೆಸಿಡೆಂಟ್, ಸೆಕ್ರೆಟರಿ ಬರಲಿಕ್ಕೆ ಕರೆದ್ವಿ. ಪ್ರಗತಿ ಪರಿಶೀಲನೆ ಮಾಡಬೇಕು, ಏನೇನು ಮಾಡ್ತಿದ್ದೀರಿ, ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು, ಸದಸ್ಯರ ಸಂಖ್ಯೆ ಎಷ್ಟು, ಸದಸ್ಯರ ಹೆಸರುಗಳು ಮತ್ತು ಅಲ್ಲಿ ಅಲ್ಲಿ ಇದ್ದಂಥ ವಿಚಾರಗಳನ್ನು, ಡಿಪ್ಲೊಮಾ ಸಂಖ್ಯೆಗಳು, ಥಿಯಾಸಫಿ ವಾಣಿ ಎಷ್ಟು ಜನ ಬರ್ತಾ ಇದೆ, ಅದು ಪಡೆಯೋತಕ್ಕ ವಿವರಗಳು, ಈಗೆಲ್ಲನೂ ಸಹ ಇದು ವಿಚಾರಗಳನ್ನ ನಾವು ತಿಳ್ಕೊಂಡ್ರೆ ನಾವು ಮುಂದೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು ಒಂದು KTFಗೆ ಒಂದು ಗಮನಕ್ಕೆ ಬರ್ತದೆ. ಇಂಡಿಯನ್ ಸೆಕ್ಷನ್ಗೆ ಗಮನಕ್ಕೆ ತರ್ತಾರೆ, ಇಂಟರ್ನ್ಯಾಷನಲ್ ಸೆಕ್ಷನ್ ಗಮನಕ್ಕೆ ತರ್ತಾರೆ. ಬಟ್ ನಮ್ಮ ಮೂಲ ಉದ್ದೇಶ ಸದಸ್ಯರನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ನಮ್ಮ ಥಿಯಾಸಫಿ ವಾಂಗ್ಮಯದ ಪ್ರಚಾರ ಮತ್ತು ಪ್ರಸಾರವನ್ನು ಹೆಚ್ಚುವರಿ ಮಾಡ್ತಕ್ಕಂಥದ್ದು, ಥಿಯಾಸಫಿ ಇರ್ತಕ್ಕಂಥ ಏನು ಲೆಕ್ಚರರ್ಸ್ಗಳನ್ನ ಜಾಸ್ತಿ ಮಾಡ್ತಕ್ಕಂಥದ್ದು, ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಹೆಚ್ಚುವರಿ ಮಾಡಬರ್ತಕ್ಕಂಥದ್ದು. ಇದು ನಮಗೆ ಥಿಯಾಸಫಿ ಜ್ಞಾನವನ್ನು ಪ್ರಸರಿಸ್ತಕ್ಕಂಥದ್ದು. ಎಲ್ಲಿ ಥಿಯಾಸಫಿ ಜ್ಞಾನ ಪ್ರಸಾರ ಜಾಸ್ತಿ ಆಗ್ತದೆ ಅಲ್ಲಿ ಶಾಂತಿ, ನೆಮ್ಮದಿ ಉಳಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಈ ಜಗತ್ತಿನಲ್ಲಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂದರೆ ಅದು ಥಿಯಾಸಫಿಕಲ್ ಸೊಸೈಟಿ ಇಂಟರ್ನ್ಯಾಷನಲ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದುವರೆಗೂ ಕೂಡ ಈ ಸಭೆಯ ಆಶಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಫೆಡರೇಷನ್ನ ಎಲ್ಲ ಲಾಡ್ಜ್ಗಳ ವ್ಯವಸ್ಥಾಪಕರು, ಮುಖ್ಯ ವ್ಯವಸ್ಥಾಪಕರು ಅಥವಾ ಪ್ರಧಾನ ವ್ಯವಸ್ಥಾಪಕರಲ್ಲ ಆಗಿರುವಂಥ ಜನಾರ್ದನ್ ಗುಪ್ತಾರವರು ನಮ್ಮೆಲ್ಲರಿಗೂ ಒಂದು ರೀತಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರುವಂಥ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಈ ಚುಕ್ಕಾಣಿಗೆ ಒಬ್ಬರಿಂದನೇ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಒಂದು ಮುನ್ನಡೆಯನ್ನು ಸಾಧಿಸಲಿಕ್ಕೆ ಎಲ್ಲ ಲಾಡ್ಜುಗಳ ಪದಾಧಿಕಾರಿಗಳು, ಸದಸ್ಯರ ಒಂದು ಸಹಕಾರ ಬಹಳ ಮುಖ್ಯವಾಗಿರ್ತದೆ. ಏಕೆಂದರೆ ಅವರು ಒಂದು ಅಂಕಿಅಂಶವನ್ನು ಕೊಟ್ಟರು. 1975ರಲ್ಲಿ 3 ಲಕ್ಷ ಸದಸ್ಯರ ಸಂಖ್ಯೆ ಇದ್ದಂಥದ್ದು ಇವತ್ತು ಕಡಿಮೆ ಆಗ್ತಾ ಇದೆ. ಇದಕ್ಕೆಲ್ಲ ಕೇವಲ ಲಾಡ್ಜ್ಗಳು, KTFಗಳು, ಸೆಕ್ಷನ್ಗಳು ಕಾರಣಕರ್ತರಲ್ಲ, ನಾವೆಲ್ಲರೂ ಕೂಡ ಕಾರಣಕರ್ತರಾಗ್ತೀವಿ. ಎಲ್ಲಿ ಗುಣಾತ್ಮಕವಾದಂತಹ ಸದಸ್ಯರ ಸಂಖ್ಯೆ ಕ್ಷೀಣಿಸ್ತಾ ಹೋಗುತ್ತೋ ಅಲ್ಲಿ ಸಂಖ್ಯೆನೂ ಕೂಡ ಕ್ಷೀಣಿಸ್ತಾ ಹೋಗುತ್ತೆ. ಇಲ್ಲಿ ಅನುಷ್ಠಾನ ಬಹಳ ಮುಖ್ಯವಾಗುತ್ತೆ. ಗುಣಾತ್ಮಕ, ಶಕ್ತಿಯುತವಾದ, ಸತ್ವಯುತವಾದಂಥ ಸದಸ್ಯರ ಸಂಖ್ಯೆ ಹೆಚ್ಚಬೇಕಾಗುತ್ತೆ. ಆ ಕೊರತೆ ಮತ್ತು ಸಾಕಷ್ಟು ಅಂಶಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಪ್ರಗತಿ ಪರಿಶೀಲನೆಯ ಬಗ್ಗೆ ನಾನು ಒಂದು 4 ದಿವಸದ ಹಿಂದೆ 14 ಸದಸ್ಯರಿಗೆ ಲಾಡ್ಜಿನ ಏನು ಮಧ್ಯ ವಲಯದ 14 ಲಾಡ್ಜಿನ ಸದಸ್ಯರಿಗೆ ಒಂದು ವಾಟ್ಸಪ್ನಲ್ಲಿ ಒಂದು ಮಾಹಿತಿಯನ್ನು ಸಂಗ್ರಹಿಸ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ಯಾರು ನಿಮ್ಮ ಕೈಲಿ ಆ ಒಂದು ಅಂಶಗಳನ್ನು ಸಂಗ್ರಹಿಸ್ಕೊಂಡು ಬಂದಿದ್ದೀರಾ ಅದ್ರ ಬಗ್ಗೆ ಕುರಿತು ಒಂದು ನಿಮ್ಮದೇ ಆದಂಥ ಅಹವಾಲುಗಳನ್ನು ಇಲ್ಲಿ ಮಂಡಿಸಿ ಅಂತ ಹೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಸಿದ್ಧವಾಗಿರುವಂತಹವರು ಹಿರಿಯೂರು ಲಾಡ್ಜಿನ ಆನಂದ್ ಶೆಟ್ಟರು, ಅಧ್ಯಕ್ಷರು. ಈ ದಿನದ ಕಾರ್ಯಕ್ರಮಕ್ಕೆ ಬಂದಿರುವ ಬೆಂಗಳೂರಿನಿಂದ ಬಂದಿರುವ ಶ್ರೀಧರ್ರವರೇ, ವೆಂಕಟೇಶ್ ಮೂರ್ತಿಗಳೇ ಹಾಗೂ ನಮ್ಮ ಬಿಲ್ಲಪ್ಪ ಸಾಹೇಬ್ರೆ, ನಮ್ಮ ಗಂಗಾಧರವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸೋದರ ಸೋದರಿಯರು, ಇವತ್ತು ಕೆಲವು ಪ್ರಶ್ನೆಗಳನ್ನು ನಮ್ಮ ಸೋದರಿ ಹೇಮಲೀಲಾ ಅವರು ನಮಗೆ ಕಳಿಸಿದರು. ಆ ಕ್ವಶನ್ಗಳಿಗೆ ನಾವು ಕೆಲವು ಉತ್ತರಗಳನ್ನು
ಪಡ್ಕೊಂಡು ಬಂದಿದ್ದೀವಿ. ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಎಲ್ಲರೂ ಈ ರೀತಿ ಎಲ್ಲರೂ ಭಾಗವಹಿಸಿದ ಪಕ್ಷದಲ್ಲಿ ನಾವು ಈಗೇನು ನಮ್ಮ ಜನಾರ್ದನ್ ಗುಪ್ತಾ ಅವರು ವಿಷಯಗಳು ತಿಳಿಸಿದ್ರು ಅದನ್ನು ನಾವು ಅನುಷ್ಠಾನಕ್ಕೆ ತಂದಂಗೆ ಆಗುತ್ತೆ. ಯಾಕೆಂದರೆ ನಮ್ಮ ಈ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ಸಂಖ್ಯೆಗಳನ್ನು ಯಾವ ರೀತಿ ನಾವು ಮಾಡ್ಬೋದು ಅಂತ ಅನ್ನೋದ್ರ ಬಗ್ಗೆ ಕೆಲವು ಸೂಕ್ತ ಸಲಹೆಗಳನ್ನು ಕೂಡ ಅವರು ಕೊಟ್ಟಿರೋದ್ರ ಬಗ್ಗೆ ನಾನು ಗಮನಿಸಿದೆ. ಈಗ ಅದಕ್ಕೆ ಉತ್ತರಗಳನ್ನು ಬರ್ಕೊಂಡ್ಬಂದಿದ್ದೀವಿ. ನಮ್ಮ ಸೊಸೈಟಿಯ ಚಾರ್ಟರ್ ನಂಬರು ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಸರ್ವೋದಯ ತೀರ್ಥ ಸೊಸೈಟಿ ಚಾರ್ಟರ್ ಡೇ 10/9/1962. ಚಾರ್ಟರ್ ನಂಬರು 1065. ನಮ್ಮ ಸೊಸೈಟಿಯ ಆಸ್ತಿ ಎಲ್ಲಿಗಿದೆ? ವಾರಣಾಸಿಗಿದೆಯಾ ಅಥವಾ ಫೆಡರೇಷನ್ಗಿದೆಯಾ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ನಮ್ಮ ಆಸ್ತಿ ನಮ್ಮ ಫೆಡರೇಷನ್ನಲ್ಲಿ ಇದೆ. ಥಿಯಾಸಫಿಕಲ್ ಫೆಡರೇಷನ್ ಬೆಂಗಳೂರು, ಅಲ್ಲಿ ನಮ್ಮ ಆಸ್ತಿಯನ್ನು ಸೇರಿಸಿದ್ದೀವಿ. ಆಮೇಲೆ ಹಿರಿಯೂರಿನ ಸರ್ವೋದಯ ಆಸ್ತಿ STFಗೆ ಸೇರಿದೆ. PST ಅಂತ ಅನ್ನೋದೇನು ಅಂತ ಗೊತ್ತಾಗಲಿಲ್ಲ. ನಮ್ಮ ಲಾಡ್ಜಿನ ಸದಸ್ಯರ ಸಂಖ್ಯೆ ಕೂಡ ನಾವು ಮುಂಚೆ ನಾನು ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಕ್ಷೀಣಿಸಿತ್ತು ಅಂತ ನಾನು ಭಾವಿಸ್ತೀನಿ. 60-62 ಇಳಿದಿತ್ತು. ಈಗ 74 ಜನ, 69 ಜನ ಸಹ ಈಗಿದ್ದಾರೆ. ಮತ್ತು ಅದರ ಜೊತೆಗೆ ಇನ್ನೂ 4 ಜನ ಈಗ ಇತ್ತೀಚೆಗೆ ಹೋದ ತಿಂಗಳಲ್ಲಿ ನಾವು ಸೇರಿಸಿದ್ದೀವಿ. ಒಟ್ಟು 74-75 ಸದಸ್ಯರು ಹಿರಿಯೂರಿನ ಲಾಡ್ಜಿನಲ್ಲಿ ಇದ್ದಾರೆ. ಆಮೇಲೆ ನಮ್ಮ ಸೊಸೈಟಿಯಲ್ಲಿ ಏನೇನು ಕಾರ್ಯಕ್ರಮಗಳು ವ್ಯಾಸಂಗೋಷ್ಠಿಗಳು ನಡೆಸ್ತಿದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿದರೆ ಅದನ್ನು ನಾನು ಉತ್ತರವನ್ನು ಸುದೀರ್ಘ ಕೊಡ್ತೀನಿ. ನಮ್ಮ ಸೊಸೈಟಿಯಲ್ಲಿ ಪರ್ವದಿನಗಳು ಅಂತ ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಪರ್ವದಿನಗಳು ಸುಮಾರು 9 ಪರ್ವದಿನಗಳು ನಮಗೆ ಇದೆ. ಆ ಪರ್ವದಿನಗಳು ಪ್ರತಿಯೊಂದು ಪರ್ವದಿನಗಳನ್ನು ನಾವು ಆಚರಿಸ್ತೀವಿ. ಮತ್ತು ಅದಕ್ಕೆ ಪ್ರಾಯೋಜಕರು ಕೂಡ ನಮಗೆ ಸಿದ್ಧವಾಗಿದ್ದಾರೆ. ಮತ್ತು ಪ್ರಾಯೋಜಕರ ಸಂಖ್ಯೆ ಇನ್ನೂ ಜಾಸ್ತಿಯೇ ಆಗಿದೆ. ಆಮೇಲೆ ಇದು ಪರ್ವದಿನಗಳು ಇಲ್ಲದೇ ಇರೋಂತಹ ಸಂದರ್ಭದಲ್ಲಿ ಅರ್ಧ ದಿನದ ವ್ಯಾಸಂಗಗೋಷ್ಠಿ ಅಂತ ಹೇಳ್ಬಿಟ್ಟು ನಾವು ಕೆಲವು ಸದಸ್ಯರು ರಂಗನಾಥಪ್ಪ ಮತ್ತು ದೇವರಾಜ ಮೂರ್ತಿ ಇವರೆಲ್ಲರೂ ಸೇರಿಬಿಟ್ಟು ಅರ್ಧ ದಿನದ ವ್ಯಾಸಂಗಗೋಷ್ಠಿಯನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಅರ್ಧ ದಿನದ ವ್ಯಾಸಂಗಗೋಷ್ಠಿಯನ್ನು ಸಹ ಪ್ರತಿ ಪರ್ವದಿನಗಳು ಇಲ್ಲದೇ ಇರೋಂತಹ ಸಂದರ್ಭದಲ್ಲಿ ಅವುಗಳನ್ನು ಆಚರಿಸ್ತಾ ಬರ್ತಾಯಿದ್ದೀವಿ. ಅದರ ಜೊತೆಗೆ ವರ್ಷಪೂರ್ತಿ ಎಲ್ಲ ಪರ್ವದಿನಗಳನ್ನು ಆಚರಿಸುತ್ತೇವೆ. ಪ್ರತಿ ತಿಂಗಳಲ್ಲಿ ಆಯಿತು. ಜನರಲ್ ಬಾಡಿ ನಡೆಸುತ್ತಿದ್ದೀರಾ ಅಂತ ಕೇಳಿದರು. ಅದನ್ನು ನಾವು ಜನರಲ್ ಬಾಡಿ ಪ್ರತಿ ವರ್ಷ ನಡೆಸಬೇಕು ಅಂತ ನಮಗೆ ಐಡಿಯಾ ಇರಲಿಲ್ಲ. ಆದರೆ ಜನರಲ್ ಬಾಡಿ ನಾವೇನು ಪ್ರತಿ ವರ್ಷ ನಡೆಸ್ತಾ ಇಲ್ಲ. ಜ್ಯೋತಿ ಪೂಜೆ ನಡೀತಾ ಇದೆ. ಪ್ರತಿ ಭಾನುವಾರ ಬೆಳಗ್ಗೆ 7:30 ಗಂಟೆಯಿಂದ 8:15ವರೆಗೂ ಬರುತ್ತೆ. ಮತ್ತು ಅದರ ಜೊತೆಗೆ ES ಕೂಡ ನಡೆಸ್ತೀವಿ. ಮತ್ತು ಅದಾದಮೇಲೆ ಅಲ್ಲಿ ಕೆಲವು ಪ್ರಶ್ನೋತ್ತರಗಳನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇಷ್ಟು ನಮ್ಮ ಹಿರಿಯ ಸದಸ್ಯರುಗಳು ನಿಜವಾಗಲೂ ಹೆಮ್ಮೆ ಪಡುವಂಥ ಸದಸ್ಯರುಗಳಿದ್ದೀವಿ. ಇನ್ನೂ ಹೆಚ್ಚಿನ ಸಹಕಾರ ಬೇಕು ಅಂದರೆ ನಮ್ಮ ಸೊಸೈಟಿನಿಂದ ನಾವು ಕೊಡಲಿಕ್ಕೆ ಸಿದ್ಧವಿದೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಪ್ರಶ್ನೆಗಳಿಗೆ ಸಲಹೆಗಳನ್ನು ಒಟ್ಟಿಗೆ ಕೊಡ್ಬೋದು ಅಂದ್ಕೊಂಡಿದ್ದೀನಿ ಶ್ರೀಧರ್ ಸರ್ ಅವರು. ಓಕೆ ಸರ್. ಈಗ ನನಗೆ ಒಂದು ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಿರಿಯೂರು ಲಾಡ್ಜ್ಗೆ ನಾನು 2-3 ಬಾರಿ ಭೇಟಿಯಾಗಿದ್ದೀನಿ. ನಾನು ವಾಸ್ತವಿಕವಾಗಿ ನೋಡಿದಂತಹ ಒಂದು ಚಿತ್ರಣ ಎಂದರೆ ಕ್ರಿಯಾಶೀಲ ವ್ಯಕ್ತಿಗಳು ಅಲ್ಲಿ ಇದ್ದಾರೆ. ಕ್ರಿಯಾಶೀಲವಾದಂಥ ಸೇವೆ ಚಟುವಟಿಕೆ ಮಾಡುವಂಥ ಮನಸ್ಸುಗಳಿದೆ. ಆ ಒಂದು ನಿಸ್ಪೃಹ ಮನಸ್ಸುಗಳಿಂದ ಇವತ್ತು TOS ಆಗಲಿ ಅಥವಾ ಯಾವುದೇ ಮಾಸಿಕ ಗೋಷ್ಠಿಗಳಾಗಲಿ ಸುಲಲಿತವಾಗಿ ನಡೀಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ನನಗನ್ಸುತ್ತೆ. ನೋಡಿ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳಿದಾಗೆ ಆನಂದ್ ಶೆಟ್ಟರು ಸದಾ ಹೀಗೆ ಇರ್ತಾರವರು. ಹೀಗೆ ಬೇರೆಯವರಿಗೆ ಪ್ರಭಾವವನ್ನು ಬೀರುವಂಥ ಚಟುವಟಿಕೆಯಲ್ಲಿ ಅವರು ಸಕ್ರಿಯವಾಗಿ ಬೇರೆಯವರಿಗೆ ಪ್ರೋತ್ಸಾಹವನ್ನು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಅವರು 10 ಸಾಮಾಜಿಕ ಚಟುವಟಿಕೆಗಳಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೇವಾ ಕಾರ್ಯಗಳನ್ನು ಜಂಟಿಯಾಗಿ ಸಂಯೋಜನೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಇದು ನಾವೆಲ್ಲರೂ ಕೂಡ ಅನುಸರಿಸಬೇಕಾದಂಥ ಒಂದು ಅಂಶ ಅಂತ ನನಗೆ ಅನ್ನಿಸ್ತು. ಏಕೆಂದರೆ ಇವು ಎಲ್ಲ ಕೂಡ ಮಾದರಿ ಲಾಡ್ಜ್ಗಳು. ನಾನು ಏನು ಕ್ವಶನೇರ್ ಕೊಟ್ಟಿದ್ದೆ ಪ್ರತಿಯೊಂದಕ್ಕೂ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ. ಒಂದೇ ಒಂದು ಜನರಲ್ ಬಾಡಿ ಅವರಿಗೆ ಮಾಹಿತಿ ಸಕಾರಾತ್ಮಕ ಗೊತ್ತಿರಲಿಲ್ಲ, ಚಿಂತೆ ಇಲ್ಲ, ಕಲಿಯೋಣ.
ಆ ಒಂದು ವಿಷಯದಿಂದ ನನಗೆ ಒಂದು ರೀತಿಯಲ್ಲಿ ಇದು ಮಾದರಿ ಲಾಡ್ಜ್ ಅಂತ ಅನಿಸ್ತು. ಇನ್ನು ಎರಡನೇ ಲಾಡ್ಜ್, ಇನ್ನೊಂದು ಮಾದರಿ ಲಾಡ್ಜ್ ನಮ್ಮಲ್ಲಿ ಇದೆ. ಶಾಂತಿ ಬ್ರಹ್ಮ ವಿದ್ಯಾ ಸಮಾಜ ಹೊನ್ನವ ಬಡಾವಣೆ ಹೊಸದುರ್ಗ ಲಾಡ್ಜಿನ ಅಧ್ಯಕ್ಷರಾಗಿರುವಂಥ ನಾಗರಾಜಪ್ಪನವರು ಇಲ್ಲಿ ಬಂದು ತಮ್ಮ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ಬೇಕಾಗಿ ವಿನಂತಿ. ನಮಸ್ಕಾರ ಸೋದರ ಸೋದರಿಯರೇ. ಧನ್ಯವಾದ KTFಗೆ. KTF ವಲಯಗಳಿಗೆ ಬರುವ ಸಂಪ್ರದಾಯವನ್ನು ಆರಂಭ ಮಾಡಿದ್ದಾಯಿತು. ನಿಧಾನವಾಗಿ ಅಂಕಿಅಂಶಗಳ ಸಂಗ್ರಹಣೆಗೆ ನಮೂನೆಗಳನ್ನು ಸಿದ್ಧಪಡಿಸಿದ್ದಾಯಿತು. ವಲಯ ಸಭೆಗಳಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನು ಕ್ರೋಢೀಕರಿಸಿ ವಿಂಗಡಿಸಿ ಸಾಮಾನ್ಯ ಸಮಸ್ಯೆಗಳಾಗಿ ಬದಲಾಯಿಸಿದ್ದಾಯಿತು. ಕಟ್ಟಡಗಳ ಕೊರತೆಯಿಂದ ಇಡೀ ಕಾರ್ಯಕ್ರಮಗಳೇ ಹಿನ್ನಡೆ ಅನುಭವಿಸ್ತಕ್ಕಂಥ ಜಾಗಗಳಿಗೆ KTF ತಮ್ಮ ಕಡೆಯಿಂದ ಮತ್ತು ಇಂಡಿಯನ್ ಸೆಕ್ಷನ್ ಕಡೆಯಿಂದ ಸಹಕಾರಗಳನ್ನು ತಂದಿದ್ದಾಯಿತು. ವಿವಾದಾತ್ಮಕ ಸಂದರ್ಭಗಳಲ್ಲಿ ಸಲಹೆ ಸಹಕಾರಗಳನ್ನು ನೀಡುವ ಕಡೆ ಹೆಜ್ಜೆ ಇಟ್ಟಿದ್ದಾಯಿತು. ಊರ ನಿಂತೋಗಿರ್ತಕ್ಕಂಥ ಶಿರಾದಂಥ ಲಾಡ್ಜ್ಗಳಿಗೂ ಚೇತನವನ್ನು ಕೊಟ್ಟಿದ್ದಾಯಿತು. ಹೀಗೆ ಹಲವು ವಿಷಯಗಳನ್ನು ಕಡೆಗಣಿಸಿದ್ದ ಅಂಶಗಳನ್ನು ಆದ್ಯತೆಗೆ ತಕ್ಕೊಂಡು ಕಾರ್ಯನಿರ್ವಹಿಸ್ತಾ ಇದೆ. ವಲಯಗಳು ಮತ್ತು ರಾಜ್ಯ ಲಾಡ್ಜ್ ವ್ಯವಸ್ಥಾಪಕರು ಧ್ಯೇಯಗಳನ್ನು ಗುರಿಗಳನ್ನು ಇಟ್ಕೊಂಡು ಇಷ್ಟರ ಮಟ್ಟಿಗೆ ವಲಯ ಸಭೆಗೆ ಸದಸ್ಯರನ್ನು ಸೇರಿಸಿದ್ದೀರಿ. ಇದು ಒಳ್ಳೆಯ ಬೆಳವಣಿಗೆ. ಹೇಳಕ್ಕೆ ಬರದೇ ಇರೋರಿಗೂ ಹೇಳೋದನ್ನು ಕಲಿಸ್ಬೇಕಾಗತ್ತೆ. ಪ್ರಶ್ನೆಗಳನ್ನು ತಾವೇ ಒಪ್ಪಿಸ್ಕೊಳ್ಳೋಕ್ಕಾಗದೇ ಇರೋರಿಗೆ ಪ್ರಶ್ನೆಗಳನ್ನು ಹುಟ್ಟಿಸಿ ಕೊಡಬೇಕಾಗ್ತದೆ. ಉತ್ತರನ ಆಮೇಲೆ ವೇದಿಕೆ ಹುಡುಕುತ್ತೆ. ಇದು ಸರಿಯಾದ ಕ್ರಮ ಆಡಳಿತದಲ್ಲಿ. ಹೊಸದುರ್ಗ ಒಳ್ಳೆಯ ಲಾಡ್ಜ್. ಈಗ 135 ನೋಂದಾಯಿತ ಸದಸ್ಯರಿದ್ದಾರೆ ಹೊಸದುರ್ಗದಲ್ಲಿ. 100 ಅನಧಿಕೃತ ಸದಸ್ಯರಿದ್ದಾರೆ ಹೊಸದುರ್ಗದಲ್ಲಿ. ನಮ್ಮ ಲಾಡ್ಜಲ್ಲಿ ಜ್ಯೋತಿ ಪೂಜೆಗೆ ಸರಾಸರಿ 55 ಜನ ಇರ್ತಾರೆ. ಎಲ್ಲರೂ ಆರಂಭದಲ್ಲಿಯೇ ಬರ್ತಾರೆ. ಒಳ್ಳೆ ಜನ. ಆದರೆ ಏನು ಮಾಡಿದರೂ ಒಂದು ಕೆಲಸ ಮಾಡಲ್ಲ, ಒಂದು ಜವಾಬ್ದಾರಿಯನ್ನು ಬರೋಲ್ಲ. ಹೀಗಾಗಿ ತ್ಯಾಗ ಮತ್ತು ಸೇವೆಯನ್ನು ಪ್ರಮುಖ ಕರ್ಮವಾಗಿ ಇಟ್ಕೊಂಡಿರ್ತಕ್ಕಂಥ TS ಸದಸ್ಯರಿರ್ತಕ್ಕಂಥ ಲಾಡ್ಜಲ್ಲಿ ನಾವು ಕಸ ಹೊಡಿಲಿಕ್ಕೆ, ಆಹಾರ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಗೋಷ್ಠಿಗೆ 1,000 ರೂಪಾಯಿ ದುಡ್ಡನ್ನು ಕೊಡ್ತಾಯಿದ್ರು ಕೂಲಿ. ಹೀಗಾಗಿ ಕಾರ್ಯಕರ್ತರ ಕೊರತೆಯನ್ನು ಬಿಟ್ಟರೆ ಪದಾಧಿಕಾರಿಗಳಾಗ್ರಪ್ಪ ಅಂದರೆ
ಇದಿರಲ್ಲ ಏನು ನಾವು ಮಾಡ್ತೀವಿ ಅಂತ 7 ದಿವಸ ಅವ್ರು ಇರೋದೇ ಇಲ್ಲ, ಮಾಡಿದ್ಮೇಲೆ ಬಂದಿರ್ತಾರೆ. ಕೊರತೆ ಇದನ್ನು ಬಿಟ್ಟರೆ ಸುಳ್ಳೆ ಬೇರೆ ಕೊರತೆಗಳನ್ನು ಹೇಳೋಕ್ಕಾಗಲ್ಲ. ಉಳಿದ ಎಲ್ಲವೂ ಚೆನ್ನಾಗಿದ್ದಾವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ನ್ಯಾಯಮೂರ್ತಿಗಳು ನಿರ್ದೇಶಕರಾಗಿರ್ತಾರೆ. ಸಮಯ ತಪ್ಪು ಮಾಡೋಕ್ಕೆ ಬರಲ್ಲ, ನಾವು ವಿಷಯಗಳನ್ನು ತಪ್ಪು ಮಾಡೋಕ್ಕೆ ಬರಲ್ಲ, ಏನೇನು ಬೇಕೋ ಅದನ್ನೆಲ್ಲ ಮಾತಾಡೋದಕ್ಕೆ ಬರೋದಿಲ್ಲ. ನಮ್ಮ ಲಾಡ್ಜಲ್ಲಿ ಗೋಷ್ಠಿ ಮುಗಿಯುವಾಗ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ, ಶಿಸ್ತು ಅಲ್ಲೆಲ್ಲ ಇದೆ. ಕಟ್ಟಡನೂ ಅನುಕೂಲಕರವಾಗಿ ಮಾಡ್ಕೊಂಡಿದ್ದೀವಿ ಕಷ್ಟಪಟ್ಟು. ಇನ್ನೊಂದು 5-6 ಲಕ್ಷ ಯಾವ ಕಡೆಯಿಂದ ಸಿಕ್ಕರೆ 3ನೇ ಅಂತಸ್ತನ್ನು ನಾವು ಇಂಪ್ರೂವ್ ಮಾಡಿ ಕಾಯಂ ಆಹಾರ ಮತ್ತು ಕಾಯಂ ಧ್ಯಾನ ವ್ಯವಸ್ಥೆಗೆ ಅನುಕೂಲ ಮಾಡ್ಕೋಬೇಕಾಗಿದೆ. ಮತ್ತು ಆದರ್ಶವಾದ ಕೆಲವು ಶಾಶ್ವತ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗಿದೆ. ಆ 3ನೇ ಅಂತಸ್ತಲ್ಲಿ ನಮ್ಮಲ್ಲಿ ನಾರಾಯಣ ಗುರುಗಳು 2013ರಲ್ಲಿ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಅದಕ್ಕೇನು ಶೀರ್ಷಿಕೆ ಗೊತ್ತಾ? ಲಾಡ್ಜನ್ನು ಜೀವಂತವಾಗಿರುವುದು ಅಂತ ಹೆಸರಿಟ್ಕೊಂಡ್ವಿ ನಾವು. ಲಾಡ್ಜನ್ನು ಸದಾ ಜೀವಂತವಾಗಿರುವುದು. ಬೆಳಗ್ಗೆ ಸಂಜೆ ಧ್ಯಾನ, ಲಘು ವ್ಯಾಯಾಮ, ಲಘು ಪ್ರಾಣಾಯಾಮ, ಚಿಂತನೆಗಳನ್ನು ಒಳಗೊಂಡಂತಹ ಒಂದು ಕಾರ್ಯಕ್ರಮ. ಚಿಂತನೆ ಕೇವಲ 20 ನಿಮಿಷಗಳಿಂದ ಕೂಡಿರ್ತಿತ್ತು. ಪಕ್ಕಾ ಬ್ರಹ್ಮವಿದ್ಯೆಯ ತತ್ವಗಳನ್ನು ಅಳವಡಿಸಿದ್ದಾಗಿತ್ತು. ಮಹಾತ್ಮರು ನಾರಾಯಣ ಗುರುಗಳಿಗೆ ಶಕ್ತಿಯನ್ನು ಕಡಿಮೆ ಮಾಡಿದರು. ನಮ್ಮ ದುರಾದೃಷ್ಟ. ನಾವು ದೊಡ್ಡರಾಜರನ್ನ ಮೊದಲೇ ಕಳ್ಕೊಂಡಿದ್ವಿ. ವಸ್ತುರ್ಗ ಈಗ ಹಿರಿಯರು ಇಲ್ಲದ ಲಾಡ್ಜ್ ಆಗಿದೆ. ನನಗೆ ಹಿರಿಯರು ಮಾರ್ಗದರ್ಶಕರ ಕೊರತೆ ಆಗಿದೆ, ಕಾರ್ಯಕರ್ತರ ಕೊರತೆ ಆಗಿದೆ. 12 ಗೋಷ್ಠಿನ ನಾವು ಮಾಡ್ತೀವಿ. 12 ಗೋಷ್ಠಿಗೆ 12 ಜನ ಪ್ರಾಯೋಜಕರನ್ನ ನಾವು ಇಟ್ಕೊಂಡಿದ್ದೀವಿ. ಪರ್ವ ದಿನಗಳನ್ನು, ಅಡಿಯಾರ್ ಡೇಯನ್ನು, ಚಾರ್ಟರ್ ಡೇಯನ್ನು ನಾವು ಅದರಲ್ಲೇ ಮಾಡ್ತಾ ಬಂದಿದ್ದೀವಿ. ಎಲ್ಲವೂ ಚೆನ್ನಾಗಿದ್ದಾರೆ. ES ವ್ಯವಸ್ಥೆ ಕೂಡ ನಮ್ಮಲ್ಲಿ ಚೆನ್ನಾಗಿದೆ. ES ಸದಸ್ಯರು ದುರಾದೃಷ್ಟವಶ ಕೌಟುಂಬಿಕ ಸಮಸ್ಯೆಗಳು, ಸ್ವಸ್ಥಾನಗಳು ಮತ್ತು ವರ್ಗಾವಣೆಗಳಿಂದಾಗಿ ಸದಸ್ಯರ ಕೊರತೆ ಆಯಿತು ಅನ್ನೋದನ್ನು ಬಿಟ್ಟರೆ ES ಚೆನ್ನಾಗಿದೆ, ಲೈಬ್ರರಿ ಚೆನ್ನಾಗಿದೆ. ತಮ್ಮ ಅಂಕಿ ಅಂಶಗಳಲ್ಲಿ ತಾವು ಕೇಳಿದಂಥ ಎಲ್ಲವೂ ಚೆನ್ನಾಗಿದೆ. ನಮ್ಮ ಮಹಾಸಭೆಯನ್ನು ನಾವು ಏಪ್ರಿಲಲ್ಲಿ ಮಾಡಿದ್ವಿ. ಯಾಕೆ ಏಪ್ರಿಲಲ್ಲಿ ಮಾಡಿದ್ವಿ ಅಂದರೆ ನಮ್ಮದು 59ನೇ ವಾರ್ಷಿಕೋತ್ಸವ ಮತ್ತು ಚಾರ್ಟರ್ ಡೇ ಏಪ್ರಿಲಲ್ಲಿ ಬರುತ್ತೆ. ಹಾಗಾಗಿ ನಮ್ಮ ಚಾರ್ಟರ್ ದಿನಾಂಕದಲ್ಲೇ ನಾವು ಮಹಾಸಭೆಯನ್ನು ಮಾಡೋ ಅಭ್ಯಾಸನ ಮಾಡಿಕೊಂಡಿದ್ದೀವಿ, ಮಾಡಿದ್ವಿ. ಆಕ್ಷೇಪಣೆಗಳೇನಿರೋದಿಲ್ಲ ನಮ್ಮಲ್ಲಿ. ಒಬಿಡಿಯನ್ಸಿ ಎಲ್ಲವೂ ಇದೆ. ಆದರೆ ಎಲ್ಲರೂ ಅವಸರದಲ್ಲಿದ್ದಾರೆ ಅನ್ನೋ ಅನಿಸುತ್ತೆ. ಕೊನೆಯ ನಿಮಿಷದಲ್ಲಿ ಬರ್ತಕ್ಕಂಥ ಇನ್ನು ನಮ್ಮ ಲಾಡ್ಜ್ ಇಂಡಿಯನ್ ಸೆಕ್ಷನ್ಗೆ PTF ಪ್ರಾತಿನಿಧ್ಯದಲ್ಲಿ ಅವರ ಹೆಸರಲ್ಲಿ ಇದೆ. ನಾವು ಕಂದಾಯವನ್ನು ಮನ್ನಾ ಮಾಡಿಕೊಂಡಿದ್ದೀವಿ.
ಎಷ್ಟು ಸಮಾಚಾರಗಳನ್ನು ಬಿಟ್ಟರೆ ಈ ಸಭೆಗೆ ನನ್ನ ಸಲಹೆ ಏನಂದರೆ, ಫಾರ್ಮ್ಯಾಟ್ಗಳು ಸಭೆಯಿಂದ ಸಭೆಗೆ ಬದಲಾಗಬೇಕು. ಕಾಮನ್ ಫಾರ್ಮ್ಯಾಟ್ ಇರಬೇಕು. ಎಲ್ಲ ಲಾಡ್ಜ್ಗಳು ಎಲ್ಲ ಅಂಕಿಅಂಶಗಳನ್ನು ಎಲ್ಲ ಅಂಕಣಗಳಿಗೂ ತುಂಬಬೇಕು ಅಂತೇನಿಲ್ಲ. ಒಂದೊಂದು ಲಾಡ್ಜಿನ ವಿಶೇಷತೆಗಳಿಗಾಗಿಯೂ ಇನ್ನೊಂದು ಲಾಡ್ಜಲ್ಲಿ ಬೇರೆ ವಿಶೇಷತೆ ಇರಬಹುದು. ಅದಕ್ಕಾಗಿ ವಿಶೇಷತೆಗಳನ್ನು ಒಳಗೊಂಡ ಅಂಕಣಗಳು ಸೇರಿದಂತೆ ಕಾಮನ್ ಫಾರ್ಮ್ಯಾಟ್ ಇರಬೇಕು. ಪ್ರತಿ ಸಭೆಯಲ್ಲಿ ಆ ಫಾರ್ಮ್ಯಾಟನ್ನು ಅಪ್ ಟು ಡೇಟ್ ಮಾಡಬೇಕು. ಆಗಿರುವ ಬದಲಾವಣೆಗಳನ್ನು ಮೆನ್ಷನ್ ಮಾಡ್ಕೋಬೇಕು. ಹೊಸ ಅಜಾಂಡವನ್ನು ಸಭೆಗೆ ಕೊಡಬಾರ್ದು. ತಮಗೆ ತಿಳಿದಿರುವಂತೆ ಸಾಮಾನ್ಯ ನಮೂನೆಯಲ್ಲಿ ಎಲ್ಲ ಅಂಕಿಅಂಶಗಳನ್ನು ತರುವುದು ಅಂದರೆ ಅವ್ರು ತಂದು ಬಿಡ್ತಾರೆ. ಹಳೆಯದನ್ನು ಹೊಸದನ್ನಾಗಿ ಮಾಡ್ಕೊಂಡಿರೋದು ಸುಲಭ ಆಗುತ್ತೆ. ಹೊಸ ಸೃಷ್ಟಿಯ ಬದಲಾಗಿ ಇಷ್ಟನ್ನು ಹೊರತುಪಡಿಸಿದರೆ ಫೆಡರೇಷನ್ ಜಾಣ್ಮೆಯಿಂದ ಕೂಡಿದೆ. ಸಭೆಗಳು ಯಶಸ್ವಿಯಾಗಲಿ. ಧನ್ಯವಾದ. ನಾನು ಸಮಯದ ಒಂದು ಕೊರತೆಯಿಂದ 14 ಲಾಡ್ಜ್ಗಳ ಒಂದು ಪರಿಶೀಲನೆ ಆಗಬೇಕಾಗಿದೆ. ದಯವಿಟ್ಟು ನಾವು ಕ್ವಶನ್ ಏನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟು ಈಗ ಫೀಡ್ಬ್ಯಾಕ್ ತಗೊಳ್ತೀವಿ. ನಿಮ್ಮ ಅನಿಸಿಕೆಗಳು, ವಿಶೇಷವಾದ ಅಭಿಪ್ರಾಯಗಳಿದ್ದರೆ ಜೊತೆಗೆ ಅಧ್ಯಕ್ಷರ ಒಂದು ಅಭಿಪ್ರಾಯಗಳು, ಸಲಹೆಗಳನ್ನು ಕೊಡ್ತಾರೆ. ಹಾಗಾಗಿ ನಾನು ಕ್ವಶನ್ ಏನು ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟ ಕ್ವಶನ್ ಟು ಆನ್ಸರ್ ಅಷ್ಟು ಮಾತ್ರ ವಿವರಣೆ ಮಾಡಿ, ಏನು ಅನ್ಯತಾ ಭಾವಿಸ್ಬೇಡಿ. ಈಗ 3ನೇ ಲಾಡ್ಜ್ ಇದು ಕೂಡ ಸಕ್ರಿಯವಾಗಿ ನಡೀತಾ ಇರುವಂಥ ಸಚೇತಕವಾದಂಥ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕೆಂದರೆ ಹೊಸದುರ್ಗ ಲಾಡ್ಜ್ ಕೂಡ ನಾನು ಆವರಣಕ್ಕೆ ಹೋಗಿದ್ದೀನಿ. ಅಲ್ಲಿ ಮುಲಾಮು ಹಚ್ಚೋದಕ್ಕೆ ಬಾಹ್ಯವಾಗಿ ಏನು ಬೇಡ, ಆಂತರಿಕವಾಗಿ ಅವರೇ ಸರಿಪಡಿಸ್ಕೊಳ್ಬೋದು ಮುಲಾಮನ್ನು ಹಚ್ಕೊಂಡು. ಅಷ್ಟು ಚೆನ್ನಾಗಿ ಅಲ್ಲಿ ಕೆಲಸ ಆಗುವಂಥ ಹಿರಿಯ ಸದಸ್ಯರು ಇದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರಿಗೆ ಆ ಮಹಾತ್ಮರು ಕೊಡ್ತಾ ಇದ್ದಾರೆ. ಹಾಗೆ ಮುಂದುವರಿಯಲಿ ಅಂತ ಹೇಳೋಣ. 3ನೇ ಲಾಡ್ಜ್ ಗುರುಪ್ರಸಾದ ಬ್ರಹ್ಮ ಸಮಾಜ ಜೈಸ್ವರ್ಣಪುರ ಶಿವಲಿಂಗರಾಜರವರು ಬಂದು ತಮ್ಮ ಈ ಒಂದು ವಿಚಾರವನ್ನು ತಿಳಿಸಬೇಕಾಗಿ ನಾನು ಇಲ್ಲೇ ಇದೆ, ಬನ್ನಿ. ಇಲ್ಲಿ ನೆರೆದಿರುವ ಎಲ್ಲ ಚೇತನಗಳಿಗೂ ನಮಸ್ಕಾರವನ್ನು ಮಾಡ್ತಾ, ಈ ದಿವಸದ ಮಧ್ಯವಲಯ ಎಲ್ಲ ಲಾಡ್ಜ್ಗಳ ಸಭೆಯನ್ನು ಕರೆದಿದ್ದಾರೆ. ಅದರಲ್ಲಿ ನಮ್ಮದು ಗುರುಪ್ರಸಾದ ಐತಿಹಾಸಿಕ ಸೊಸೈಟಿ ಅಥವಾ ಬ್ರಹ್ಮಜ್ಞಾನ ಸಮಾಜ ಜಯೇಶ್ವರಪುರ, ಇದು ಚಾರ್ಟರ್ ಸಂಖ್ಯೆ ನಮ್ಮದು 1374 1374 15/11/88ರಲ್ಲಿ ನೋಂದಾಯಿತ ಚಾರ್ಟರ್ ನಮಗೆ ವಾರಣಾಸಿಯಿಂದ ಬಂದಿದೆ. ಇದು KTF ಕರ್ನಾಟಕ ತೀರ್ಥ ಫೆಡರೇಷನ್ ಬೆಂಗಳೂರು ವ್ಯಾಪ್ತಿಗೆ ಒಳಪಟ್ಟಿದೆ. ಯಾವುದೇ ನಮ್ಮ ಲಾಡ್ಜ್ ಲಿಟಿಗೇಷನ್ ಇಲ್ಲ ಅಂದರೆ ಯಾವುದು ಪ್ರಾಪರ್ಟಿ ಇಲ್ಲ, ಅದಕ್ಕೋಸ್ಕರ ಯಾವುದೇ ಲಿಟಿಗೇಷನ್ ಇಲ್ಲ. ಜನರಲ್ ಬಾಡಿ ಮೀಟಿಂಗು ಇರೋದ್ರಲ್ಲಿ ನಾವು ವರ್ಷಕ್ಕೊಂದ್ಸತಿ ನಮ್ಮ ರೆಸಲ್ಯೂಷನ್ ಪುಸ್ತಕದಲ್ಲಿ ಬರ್ಕೊಂಡು, ಏಕೆಂದರೆ ಇಲ್ಲಿ ಸತ್ಯವನ್ನೇ ಹೇಳಬೇಕಾಗಿದೆ, ಅಷ್ಟು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಜನರಲ್ ಬಾಡಿ ವಿಷಯದ ಬಗ್ಗೆ. ವಾರ್ಷಿಕವಾಗಿ ಒಂದು ನಮ್ಮ ಆ ಹಳ್ಳಿ ಗ್ರಾಮದಲ್ಲಿ ಆ ಮಟ್ಟಕ್ಕೆ ನಾವು ಬೃಹತ್ ಒಂದು ವ್ಯಾಸಂಗೋಷ್ಠಿನ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಸುಮಾರು 38 ವರ್ಷಗಳಿಂದ ನಾವು ವಾರ್ಷಿಕ ವ್ಯಾಸಂಗೋಷ್ಠಿಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದ್ರ ಜೊತೆಯಲ್ಲೇ KTF TOS ವಿಭಾಗದ ಸಹಕಾರದೊಂದಿಗೆ ನಾವುಗಳು ಸೇರಿ ಸೇವಾ ವಿಭಾಗದ ಕಾರ್ಯಗಳನ್ನು ಆಗಿಂದಾಗೆ ನಾವು ಮಾಡ್ತಾಯಿದ್ದೀವಿ. ಈಗ ಪ್ರತಿ ಸೋಮವಾರ ದಿವಸ ಬೆಳಗ್ಗೆ 9:30 10 ಹೊತ್ತಿಗೆ ಜ್ಯೋತಿ ಪೂಜೆ ಮಾಡ್ತಾಯಿದ್ವಿ. ಈಗ ಸದ್ಯಕ್ಕೆ ಸ್ಥಗಿತಗೊಳಿಸಿದ್ದೀವಿ. ಅದನ್ನು ಕಂಟಿನ್ಯೂ ಸೋಮವಾರ ಅಂದ್ರೂ ಬೇರೆ ಒಂದು ದಿವಸ ಅದನ್ನು ನಿಗದಿಪಡಿಸಿ ನಾವು ಪ್ರತಿ ವಾರಕ್ಕೆ ಒಮ್ಮೆ ಜ್ಯೋತಿ ಪೂಜೆ ಕಾರ್ಯಕ್ರಮನ ನಮ್ಮ ಲಾಡ್ಜಲ್ಲಿ ಮಾಡ್ತೀವಿ. ಒಟ್ಟು ಸದಸ್ಯರ ಸಂಖ್ಯೆ 34/26ಕ್ಕೆ 45 ಜನ ಸದಸ್ಯರಿದ್ದಾರೆ. ಇನ್ನು ಹೆಚ್ಚಿಗೆ ಸ್ವಂತ ಬಿಲ್ಡಿಂಗ್ ಇಲ್ಲ, ಆದರೆ ಸ್ವಂತ ಬಿಲ್ಡಿಂಗು ಅಧಿಕೃತವಾಗಿಲ್ಲ.
ಆದರೆ ಸಕಾರಾತ್ಮಕವಾಗಿ ಥಿಯಾಸಫಿಕಲ್ ಸೊಸೈಟಿಯನ್ನು ಅದನ್ನು ನಾವು ಅಲ್ಲಿ ಗ್ರಾಮಾಂತರ ಪ್ರದೇಶ ಆಗಿದ್ದರಿಂದ ಸಮುದಾಯ ಭವನವನ್ನು ಒಂದು ಹೆಸರಿಟ್ಕೊಂಡು ಅದನ್ನು ಸರ್ಕಾರದ ವತಿಯಿಂದಲೂ ಮತ್ತು ದಾನಿಗಳ ವತಿಯಿಂದ ಸುಮಾರು ಈಗಾಗಲೇ ಒಂದು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಶೆಡ್ಡು ಒಂದು ಇದು ಎಲ್ಲ ವ್ಯವಸ್ಥೆ ಮಾಡಿದೆ. ಸ್ವತಂತ್ರವಾಗಿ ನಡೆಸಿದ್ವಿ. ಯಾವುದೇ ಬಾಡಿಗೆ ಗಿಡಿಗೆಯನ್ನು ಕೊಡ್ತಾ ಇಲ್ಲ. ಅದನ್ನು ನಾವು KTF ವ್ಯಾಪ್ತಿಗೂ ಕೊಟ್ಟಿಲ್ಲ, ಇದರಲ್ಲೂ ಕೊಟ್ಟಿಲ್ಲ, ನಮ್ಮ ಸ್ವಂತಕ್ಕೆ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಇಷ್ಟು. ಸಮುದಾಯ ಭವನ ಅದೇ ನಮ್ಮ ಊರಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಅದನ್ನು ನಮ್ಮದು ಹೌದು. ನಮ್ಮ ತಂದೆಯವರು 5 ಗುಂಟೆ ಜಾಗ ಕೊಟ್ಟಿದ್ರು. ಆ ಜಾಗದಲ್ಲೇ ಅದೇ ಕಟ್ಟಿಸಿದ್ರು. ಇಷ್ಟು ಹೇಳಿದ ಅದೊಂದು ಟ್ರಸ್ಟ್ ಮಾಡ್ಕೊಂಡಿದ್ವಿ. ಆ ಟ್ರಸ್ಟ್ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ ಸರ್. ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ. ತಾವು ಅಭಿವೃದ್ಧಿಪಡಿಸಿ ಮುಂದೆ ಏನೋ ಮಾಡ್ತೀವಿ ಅಂತಂದರೆ ಆ ಟ್ರಸ್ಟ್ನವ್ರನ್ನ ವಿಚಾರಿಸಿ ಅದನ್ನು ಬೇಕಾದ್ರೆ ನಾನು KTFಗೆ ವರ್ಗಾವಣೆ ಮಾಡಿ. ಧನ್ಯವಾದಗಳು ಅಣ್ಣ. ಚಿಕ್ಕ ಹಳ್ಳಿ ಆದರೂ ಕೂಡ ಅಪ್ಪನ ಒಂದು ಕಿಡಿಯನ್ನು ಮುಂದುವರಿಸ್ತಾ ಇರುವಂತಹ ಮತ್ತೊಂದು ಕಿಡಿ ಶಿವಲಿಂಗರಾಜ ಅವರು. ನನಗನ್ನಿಸ್ತು ದೊಡ್ಡ ಕಟ್ಟಡ ಇಟ್ಕೊಂಡು ಸಂಖ್ಯೆ ಮಾತ್ರ ಇಷ್ಟೇ ಇರುತ್ತೆ, ಆದರೆ ಸಣ್ಣ ಕಟ್ಟಡ ಇಟ್ಕೊಂಡು 45 ಜನ ಅಂತ ಹೇಳಿದ್ರೆ ವಿಶೇಷ. ಹಾಗಾಗಿ ಅವರಿಗೆ ಧನ್ಯವಾದಗಳು. ಈಗ 4ನೇ ಲಾಡ್ಜು ಚಿತ್ರದುರ್ಗ ಬ್ರಹ್ಮವಿದ್ಯಾ ಸಮಾಜ ಗಂಗಾಧರಪ್ಪನವರು ಒಂದಿಷ್ಟು ಒಟ್ಟಿಗೆ ಅಲ್ಲಿ ನಿಮ್ಮದು ಮೆಸೇಜು ಇದಕ್ಕೆ ಹೋಗ್ತಿತ್ತು. ಹೋಗಲಿ, ಇಲ್ಲಿ ಅಟ್ಲೀಸ್ಟು ಇಲ್ಲಿ ಇರುವಂಥ ಮಾಹಿತಿನ ಕೊಟ್ಬಿಟ್ರೆ ಸಾಕು ಸರ್. ರಾಘವೇಂದ್ರ ಅವರೇ, ರಾಘವೇಂದ್ರ ಅಲ್ಲಿವರೆಗೂ 1 ನಿಮಿಷ ಸಮಯ ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ತಯಾರಿ ಇರುವಂಥವ್ರು ಹೇಳಿ. ಜ್ಞಾನಗಂಗಾ ಲಾಡ್ಜ್ ನಿಟ್ಟೂರು ಮಾಹಿತಿ ಕೊಡಿ. ಆತ್ಮೀಯ ಸಹೋದರರೇ ಹಾಗೂ ಸಹೋದರಿಯರೇ, ಇಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳಲ್ಲಿ ಲಾಡ್ಜ್ ಚಾರ್ಟರ್ ದಿನಾಂಕ 21/7/1950. ಇದು ಇಂಡಿಯನ್ ಸೆಕ್ಷನ್ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ. ಇದು ಒಬ್ಬರು ದಾನವಾಗಿ ಕೊಟ್ಟಿದ್ದು ನಮ್ಮ ಸದಸ್ಯರೇ. ಅವರು ಇಂಡಿಯನ್ ಸೆಕ್ಷನ್ ಹೆಸರಿಗೆ ಮಾಡಿ ಕೊಟ್ಟಿದ್ದಾರೆ. ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಇದ್ದಾರೆ. ಅಧ್ಯಕ್ಷರು ನಾನೇ, ಕಾರ್ಯದರ್ಶಿಗಳು ನಾಗೇಂದ್ರ ರಾವು, ಖಜಾಂಚಿಗಳು ನಮ್ಮ ಪ್ರೇಮಲೀಲಾ ಅವರಿದ್ದಾರೆ. ಲಾಡ್ಜ್ ಸದಸ್ಯರ ಸಂಖ್ಯೆ 32 ಜನ ಇದ್ದೇವೆ. ಅದು ನಾವು ಕಟ್ಟಡ ಕಟ್ಟಬೇಕು ಅಂತ ನಮ್ಮ ಮನಸ್ಸು ಮಾಡಿದ್ಮೇಲೆ ನಾವು ನಿಟ್ಟೂರಲ್ಲಿ ಒಂದು 10 ವರ್ಷ ಇದ್ವಿ. ಅಲ್ಲಿದ್ದಾಗ ಪ್ರತಿನಿತ್ಯನೂ ಕೂಡ ಜ್ಯೋತಿ ಪೂಜೆ, ವ್ಯಾಸಂಗ ನಡೀತಾ ಇತ್ತು. ಇವಾಗ ನಾವು ಕಟ್ಟಡ ಕೀಳಬೇಕು, ಬೇರೆ ಕಡೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿರಲಿಲ್ಲ. ನಾವು ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಯಿತು. ಸದಸ್ಯರ ಸಂಖ್ಯೆ ಇನ್ನು ನಾವು ಕಟ್ಟಡ ಆದಮೇಲೆ ಮುಂದುವರಿಸೋ ಪ್ರಯತ್ನವನ್ನು ಮಾಡ್ತೇವೆ. ಲಾಡ್ಜಿನ ಆಸ್ತಿ ವಗೈರೆ ಬಗ್ಗೆ ಸಾಕಷ್ಟು ವಿವಾದಗಳು ಎಲ್ರಿಗೂ ಗೊತ್ತಿದೆ. ಅದು ಬಲಭಾಗ 9.5 ಅಡಿ, ಎಡಭಾಗ 3.5 ಅಡಿ ಜಾಗ ಹೋಗಿದೆ. ಇವಾಗ ಇರೋದ್ರಲ್ಲಿ ನಾವು ಕಟ್ಕೊಂಡು ಅಲ್ಲಿ ನೆಲೆಸಿ, ಅಲ್ಲಿ ನಮ್ಮದು PDO ಹೇಳಿದ್ದು ಅಲ್ಲಿ ಫಸ್ಟು ಬಂದು ನೆಲೆಸಿ ಆಮೇಲೆ ನಿಮ್ಮದು ಏನಿದ್ರೂ ಮಾಡ್ಕೊಳ್ಳಿ, ಸಾಧ್ಯ ಇದೆ. ಆಮೇಲೆ ಈಗಲೇ ನೀವು ಮಾಡೋಕ್ಕೋದ್ರೆ ನೀವು ಅದನ್ನು ಕಳ್ಕೊತೀರಾ ಅನ್ನೋ ಒಂದು ವಿಚಾರ ಕೇಳಿದ್ರಿಂದ ನಮ್ಮ ಮೊದಲು ಕಟ್ಟಡದ ಕಡೆ ಗಮನವನ್ನು ಕೊಟ್ಟು ಅದನ್ನು ನಡೆಸ್ತಾ ಇದ್ದೇವೆ. ಗೋಷ್ಠಿ ಮುಂತಾದ ಕಾರ್ಯಕ್ರಮಗಳು ಈಗ ನಾವು ಅಲ್ಲಿ ಇದ್ದಾಗ ಪ್ರತಿನಿತ್ಯ ನಡೀತಾ ಇತ್ತು. ತಿಂಗಳಿಗೆ ಒಂದು ಹೊರಗಿನಿಂದ ಉಪನ್ಯಾಸಕರನ್ನು ಕರೆಸಿ ಒಂದು ಗೋಷ್ಠಿಯನ್ನು ಮಾಡ್ತಾಯಿದ್ವಿ. ಒಂದು ಅರ್ಧ ದಿನದ ಗೋಷ್ಠಿಯನ್ನು ವರ್ಷಕ್ಕೆ 3 ಮಾಡ್ತಾಯಿದ್ವಿ. ಈಗಲೂ ಕೂಡ ಗೋಷ್ಠಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಪ್ರತಿ ತಿಂಗಳು ಒಬ್ಬೊಬ್ಬರನ್ನ ಕರೆಸಿ ಒಂದೊಂದು ಉಪನ್ಯಾಸವನ್ನು ಮಾಡ್ತಾಯಿದ್ದೇವೆ. ಪ್ರತಿ ಭಾನುವಾರ 8ರಿಂದ 8:45 ನಡೀತದೆ. ಆಮೇಲೆ ಜ್ಯೋತಿ ಪೂಜೆ, ಒಂದು ಅರ್ಧ ಗಂಟೆ ಒಂದು ಉಪನ್ಯಾಸಗಳು ಕಾರ್ಯಕ್ರಮ ಅಷ್ಟು ಮಾಡ್ತಾಯಿದ್ದೀವಿ. ವಾರ್ಷಿಕ ಮಹಾಸಭೆ ಈಗಲೂ ಕೂಡ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಅಧಿಕೃತವಾಗಿ ಮಾಡ್ತಾಯಿದ್ದೇವೆ. ಪ್ರೆಸಿಡೆಂಟು, ಸೆಕ್ರೆಟರಿ ಚೇಂಜ್ ಮಾಡಬೇಕು ಅಂತ ಅಂದ್ವಿ. ಇಲ್ಲ, ನೀವು ಕಟ್ಟಡ ಪೂರ್ತಿ ಆಗತ್ತಂತ ನೀವೇ ಇರಿ ಅಂತ ಹೇಳಿದ್ದಾರೆ. ಈಗ 15ನೇ ಇಸ್ವಿಯಿಂದ ಕೂಡ ನಾನೇ ಮುಂದುವರಿತಾ ಇದ್ದೀನಿ. ಭಾರತ ಸಮಾಜ ಪೂಜೆ ಕೂಡ ಪ್ರತಿ ಭಾನುವಾರನೂ ಕೂಡ ನಡೀತಾ ಇದೆ. ಪರ್ವದಿನಗಳನ್ನು ಕೂಡ ಎಲ್ಲ ಪರ್ವದಿನಗಳನ್ನು ನಡೆಸ್ಕೋತಾ ಬಂದಿದ್ದೀವಿ. ಹಾಗೂ ಲಾಡ್ಜ್ಗೆ ಭವಿಷ್ಯದ ಪದಾಧಿಕಾರಿಗಳ ತರಬೇತಿ ಮಾಡಿರುವ ವಿವರ, ಅದರ ಮುಂದಕ್ಕೆ ಯಾರ್ಯಾರು ಮಾಡಬೇಕು ಅನ್ನೋದು ನಾವು ಅಂದ್ಕೊಂಡಿದ್ದೀವಿ. ಮುಂದೆ ಅವರು ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಆಶಯ ಮೇಲೆ ಮುಂದೆ ಇನ್ನು ಉತ್ತಮರನ್ನು ಆರಿಸಿ ಅವ್ರಿಗೆ ವರ್ಗಾವಣೆ ಮಾಡಲಾಗುತ್ತೆ.
ಕಟ್ಟಡ ಆಗೋವರೆಗೂ ಕೂಡ ಇರೋವರೇ ನಡ್ಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದಕ್ಕೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಂಡಿಯನ್ ಸೆಕ್ಷನಿಂದ ಮೊದಲು 3 ಲಕ್ಷ ಕೊಟ್ಟಿದ್ದರು. ಅದು ಎಲ್ಲ ಬರೀ ಕೋರ್ಟ್ಗೆ ಕಟ್ಟೋದು, ಕಿತ್ತಾಕೋದು, ಪೊಲೀಸ್ಗೆ ಅದಕ್ಕೆಲ್ಲ ಖರ್ಚಾಗಿತ್ತು. ಈಗ 20 ಲಕ್ಷ ರೂಪಾಯಿ ಕಾಶಿಯಿಂದ ನಮಗೆ ಬಂದಿದೆ. ಈಗ ನಾವು ಕೆಳಗಡೆ ಒಂದು ಸ್ಟೆಪ್ಪು ಮೋಲ್ಡ್ ಆಗಿದೆ, ಮೇಲ್ಗಡೆ ES ರೂಮ್ ಒಂದು ಮತ್ತು ಅದರ ಮುಂದೆ ಒಂದು 20-20ರಲ್ಲಿ ನಾವು ಫುಲ್ಲು ಶೀಟ್ ಹಾಕಬೇಕು ಅಂದ್ಕೊಂಡಿದ್ವಿ. ಈಗ KTFನಿಂದ ಹಣ ಬಂದಿರೋದ್ರಿಂದ ಫುಲ್ ಮೋಲ್ಡ್ ಹಾಕಬೇಕು ಅಂತ ಅದಕ್ಕೆ ವ್ಯವಸ್ಥೆ ಆಗ್ತಾಯಿದೆ. ಈಗ ಮೇಲೆ ಮೋಲ್ಡ್ ಆಗೋದಕ್ಕೆ ಹಲ್ಗೆ ಇವೆಲ್ಲ ಶೀಟೆಲ್ಲ ಹೊಡೆದಿದ್ದಾರೆ. ಈಗ ಒಂದು 5-6 ದಿವಸದಲ್ಲಿ ಮೋಲ್ಡ್ ಆಗುತ್ತೆ. ಅಧ್ಯಕ್ಷರಿಗೆ ಧನ್ಯವಾದಗಳು. ಸಚೇತಕ ಶಕ್ತಿ ಅಂದರೆ ನಮ್ಮ ಅಧ್ಯಕ್ಷರೇ ನಮಗೆಲ್ಲ ಸ್ಫೂರ್ತಿ. ಸದಾ ಅವರಿಗೆ ಇರುವಂಥದ್ದು ಲಾಡ್ಜನ ನಿವೇಶನವನ್ನು ಪುನಶ್ಚೇತನಗೊಳಿಸಬೇಕು, ಪುನಃ ಜೀವನೋದ್ಧಾರ ಮಾಡಬೇಕು ಅನ್ನೋದು ಕನಸು, ಗುರಿ ಇದೆ. ಚಿಕ್ಕ ವಯಸ್ಸಿನಲ್ಲೇ ಆ ಆತ್ಮ ಸಂಸ್ಕಾರವನ್ನು ಪಡೆದಂಥ ಹುಡುಗಿ 3ನೇ ವರ್ಷದಿಂದ ಪಡ್ಕೊಂಡಂಥವ್ರು ಈಗ ಹತ್ತಿರ ಒಂದು 70+ ಇದ್ದಾರೆ. ನಮಗೆಲ್ಲ ಮಾದರಿಯಾಗಿದ್ದಾರೆ. ಇದುವರೆಗೂ ಕೂಡ ನಾವು ಆಮೆಗತಿಯಲ್ಲಿ ಇದ್ವಿ. ಈಗ ನಮ್ಮೊಂದು ಹಣಕಾಸಿನ ಒಂದು ಶಕ್ತಿ ಬಂದಿದೆ. ವಿತಿನ್ ಒಂದು 3 to 4 to 5 ಮಂತ್ಸಲ್ಲಿ ನಾವು ಆ ಬಿಲ್ಡಿಂಗನ್ನು ಸಂಪೂರ್ಣ ಮಾಡ್ತೀವಿ ಅಂತ ಭರವಸೆಯನ್ನು ನಾನು ಕೊಡ್ತೀನಿ. ಥ್ಯಾಂಕ್ ಯು. ಈಗ ಮುಂದಿನ ಚಿತ್ರದುರ್ಗ ಅಧ್ಯಕ್ಷರಾದಂಥ ಇದರಿಂದ ಚಿತ್ರದುರ್ಗ ಲಾಡ್ಜಿನ ಪರವಾಗಿ ರಾಘವೇಂದ್ರ ಅವರು ತಮ್ಮ ಮಾಹಿತಿ. ಲಾಡ್ಜಿನ ಚಾರ್ಟರ್ ಇದಕ್ಕೆ ಚಿತ್ರದುರ್ಗ ಥಿಯಾಸಫಿಕಲ್ ಸೊಸೈಟಿ 1905 313 313/1905 ಚಿತ್ರದುರ್ಗ ಥಿಯಾಸಫಿಕಲ್ ಸೊಸೈಟಿಗೆ ಸ್ವಂತ ಕಟ್ಟಡ ಇದೆ. ಎಂ ಗಂಗಾಧರಪ್ಪನವರು ಲಾಡ್ಜಿನ ಅಧ್ಯಕ್ಷರಾಗಿರುತ್ತಾರೆ ಮತ್ತು ಕಾರ್ಯದರ್ಶಿ ಖಜಾಂಚಿಯಾಗಿ MG ರಾಘವೇಂದ್ರ, ಮಾರ್ಗದರ್ಶಕರಾಗಿ ಇಂದಿನ ಕಾರ್ಯದರ್ಶಿಗಳಾದಂಥ ಸೋದರ ಚಂದ್ರಶೇಖರ ಶಾಸ್ತ್ರಿಗಳು ಇರ್ತಾರೆ. ಮತ್ತು ಲಾಡ್ಜಿನ ಸದಸ್ಯರ ಸಂಖ್ಯೆ ಸುಮಾರು 62. ಲಾಡ್ಜಿನ ಆಸ್ತಿ ವಗೈರೆ ಸಂಬಂಧಿತ ವಿವಾದಗಳ ಕೆಲವು ಎವಿಕ್ಷನ್ ಸೂಟ್ಸ್ ಆ್ಯಂಡ್ ರಿಕವರಿ ಆಫ್ ರೆಂಟ್ಗೆ ಹಾಕಿದ್ದೀವಿ. ಕೋರ್ಟಲ್ಲಿ ಕೆಲವು ನಡೀತಾ ಇದ್ದಾವೆ, ಕೆಲವು ಸ್ವಾಧೀನ ತೆಗೆದುಕೊಂಡಿದ್ದೀವಿ. ಮತ್ತು ಗೋಷ್ಠಿ ಮುಂತಾದ ಕಾರ್ಯಕ್ರಮಗಳ ವಿವರ ಇದು ಪರ್ವದಿನಗಳನ್ನು ಆಚರಿಸ್ತಿದ್ದೀವಿ. ಕಡೆ ವಾರ್ಷಿಕ ಮಹಾಸಭೆ ಈಗ ಮೇ 10ಕ್ಕೆ ವಾರ್ಷಿಕ ಮಹಾಸಭೆ ಕರೀತಿದ್ವಿ ದುರ್ಗದಲ್ಲಿ, ಚಿತ್ರದುರ್ಗ ಸೊಸೈಟಿಯಲ್ಲಿ. ಪ್ರತಿ ಭಾನುವಾರ ಬೆಳಗ್ಗೆ 8ರಿಂದ 8 ಗಂಟೆಯಿಂದ 10 ಗಂಟೆಗೆ ಭಾರತ ಸಮಾಜ ಪೂಜೆ ಮತ್ತು ಗ್ರಂಥಗಳ ಅಧ್ಯಯನ ಉಪನ್ಯಾಸಗಳು ನಡೀತಾ ಇರ್ತದೆ. ಲಾಡ್ಜಿಗೆ ಭವಿಷ್ಯದ ಪದಾಧಿಕಾರಿಗಳ ತರಬೇತಿ ಮಾಡಿರುವ ವಿವರ. ಮುಂದಿನ ಯಾರಾದರೂ ಕಾರ್ಯದರ್ಶಿಗಳು ಅಥವಾ ಅಧ್ಯಕ್ಷರು, ಸದಸ್ಯರು ಅಥವಾ ಪದಾಧಿಕಾರಿಗಳಾಗಬೇಕಂದ್ರೆ ಸೋದರ ಚಂದ್ರಶೇಖರ ಅವರು ಶಾಸ್ತ್ರಿಗಳ ನೇತೃತ್ವದಲ್ಲಿ ಮಾರ್ಗದರ್ಶಕರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ತಯಾರಾಗ್ತಿದ್ದಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸೋದರರಿಗೆ ಇದು ಕೂಡ ಮಾದರಿ ಲಾಡ್ಜ್. ಸಾಧ್ಯವಾದಷ್ಟು ನಾನು ಭೇಟಿ ಕೊಡ್ತಾ ಇದ್ದೀನಿ ಈ ಎಲ್ಲ ಮಧ್ಯ ವಲಯದಲ್ಲಿ ಇರುವಂಥವ್ರಿಗೆ. ಹಿರಿಯೂರು ಆಯಿತು, ಚಿತ್ರದುರ್ಗ ಆಯಿತು, ಹೊಸದುರ್ಗ ಆಗಿದೆ, ಹುಳಿಯಾರ್ ಲಾಡ್ಜಿನ ಆಗಿದೆ. ಬಹುತೇಕ ನನಗೆ ಕಾರೇಹಳ್ಳಿ ಮಧುರೆ ಅವರು ಕಾಂಟ್ಯಾಕ್ಟ್ ಇಲ್ಲ. ಹಾಗಾಗಿ ನಾನು ಅದನ್ನು ಪುನಶ್ಚೇತನಗೊಳಿಸೋಣ ಅನ್ನೋದು ನಮ್ಮೆಲ್ಲರ ಗುರಿ. ಈಗ ಮುಂದಿನ ಲಾಡ್ಜ್ನ ಹೆಸರು ಆನಂದ ಬ್ರಹ್ಮ ವಿದ್ಯಾ ಸಮಾಜ ಚಿಕ್ಕನಾಯಕನಹಳ್ಳಿ. ಸರ್ ಇಲ್ಲಿ ಎಷ್ಟಿದೆ ಹೇಳಿ, ನಿಮ್ಗೆ ಎಷ್ಟಿದೆ ಸುಮ್ಮನೆ ಜನರಲ್ ಆಗಿ ಹೇಳಿ ಬನ್ನಿ. ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತು ಊರು ಎರಡು ಸೇರಿನೇ ಆನಂದ ಲಾಡ್ಜ್ ಚಿಕ್ಕನಾಯಕನಹಳ್ಳಿ ಬ್ರಹ್ಮವಿದ್ಯಾ ಸಮಾಜ ಅಂತ ಬೋರ್ಡ್ ಇದೆ. ಇದಕ್ಕೆ ಈ ಸೊಸೈಟಿ ಸ್ಟಾರ್ಟ್ ಆಗಿ ಸುಮಾರು 113 ವರ್ಷಗಳಾಗಿದೆ. 113 ವರ್ಷ. ಆನಂದ ಲಾಡ್ಜ್ BH ರಸ್ತೆ ಚಿಕ್ಕನಾಯಕನಹಳ್ಳಿ, ಪಿನ್ 57 22 14. ಚಾರ್ಟರ್ ಸಂಖ್ಯೆ 456. ನಾನು ಸೆಕ್ರೆಟರಿ ಆದಾಗ ಅದಕ್ಕಿಂತ ಮೊದಲು 38 ಅಂತ ಬರ್ತಾಯಿದ್ದು. ನಾಗರಾಜಪ್ಪನವ್ರು ಹೇಳಿದ್ರು, ಹೊಸರಿಗೂ ಕುಡ್ಕೊಂಡು ಹೋಗಿದ್ದೆ ತಪ್ಪು ಅಂದರು. ತಿರುಗಿ ತಗೊಂಡೋಗಿದ್ದೆ ಫೈಲಿ ಅಲ್ಲಿ, ಅವ್ರನ್ನ ಮೂರೇ ಮಾಡಿ ನೋಡಿದೆ ನಾನು. ಕರೆಕ್ಷನ್ ಮಾಡಿಕೊಂಡು 2ನೇ ತಾರೀಕು 6/1913 ಆಗಿದೆ. ಇದಕ್ಕೆ ಈ ಒಂದು ನಮ್ಮ ಲಾಡ್ಜ್ಗೆ ಸುಮಾರು 10 ಗುಂಟೆ ಜಮೀನು ಇದೆ. ಸ್ವಂತ ಕಟ್ಟಡ, RCC ಕಟ್ಟಡ 113x100 ಅದರಲ್ಲಿ ಕಟ್ಟಡ. ಅದರ ಆ ಒಂದು ಅಳತೆ, ನಿವೇಶನದ ಅಳತೆ ಅದರಲ್ಲಿ 40x49
RCC ಕಟ್ಟಡ ಇದೆ. 28 ಮತ್ತು 14 ಇದರಲ್ಲಿ ಮಂಗಳೂರು ಇಂಚಿನ ಮನೆ ಅಂದರೆ ಈಗ ಶೀಟ್ ಹಾಕಿದ್ದೀವಿ, ಶೀಟ್ ಇದೆ. ಖಾತೆ ಥಿಯಾಸಫಿಕಲ್ ಸೊಸೈಟಿ ಹೆಸರು, ಯಾವ ಲಿಟಿಗೇಷನ್ ಕೂಡ ಇಲ್ಲ. ಕೇಳಿದ್ರು ಇದಕ್ಕೆ ಮಾಡಬೇಕು ಅಂತ ಹೇಳಿ, ನಾವು ಅದು ಪ್ರೊಸೀಜರ್ ಗೊತ್ತಿಲ್ಲ ಅಂಥೇಳಿ ನಾವೇನು ಮಾಡಿಲ್ಲ. ಥಿಯಾಸಫಿಕಲ್ ಸೊಸೈಟಿ ಅಂತ ಹೆಸರೇ ಬಂದಿರೋದ್ರಿಂದ, ನಲ್ಲಿ ಅದೇ ಹೆಸರು ಬರೋದ್ರಿಂದ ಯಾವ ಲಿಟಿಗೇಷನ್ಗೂ ಅವಕಾಶ ಇಲ್ಲ. ಆಮೇಲೆ ಇದು 1913ರಲ್ಲಿ 54-55ರಲ್ಲಿ 3/11/1954 ಇಸ್ವಿನಲ್ಲಿ ಅಲ್ಲೇ ಆಗಿನ ಅವರು 10 ಗುಂಟೆ ಜಮೀನನ್ನು ತಗೊಂಡು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲ ಭಾಳಷ್ಟು ಬುದ್ಧಿವಂತರು, ಪಟ್ಟರಾಪನ ಶೆಟ್ಟರು, ನಮ್ಮ ತಾತ ಆರ್ ಶೇಷಾದ್ರಿ ಅವರೆಲ್ಲ ಸೇರಿ ಸೊಸೈಟಿ ಹೆಸರಿಗೆ ಬರೆಸಿದ್ದಾರೆ. ಅದರಿಂದ ನೋ ಲಿಟಿಗೇಷನ್ ಪ್ರಾಬ್ಲಮ್. ಇದಕ್ಕೆ ಆಗಿದೆ. ನಮ್ಮ ಸೆಕ್ಷನ್ನಲ್ಲಿ, ನಮ್ಮ ಸೊಸೈಟಿನಲ್ಲಿ ಸುಮಾರು 30 ಸದಸ್ಯರು ಇದ್ದಾರೆ. ಅದರಲ್ಲಿ ಒಂದು 15 ಜನ ಆ್ಯಕ್ಟಿವ್ ಆಗಿದ್ದಾರೆ. ಇನ್ನು ಮಿಕ್ಕವರೆಲ್ಲ ಸದಸ್ಯರು ಪ್ರಾಮಾಣಿಕತೆಯಿಂದ ಫೀಸ್ ಕೊಡ್ತಾರೆ, ಅದರಲ್ಲೇನಿಲ್ಲ. ಫೀಸ್, ಆ್ಯನ್ಯುವಲ್ ಫೀಸ್ ಎಲ್ಲ ಬರುತ್ತೆ. ಆ್ಯಕ್ಟಿವ್ ಆಗಿರೋರು ಒಂದು 15 ಜನ, ಅದರಲ್ಲಿ ಇನ್ನೂ ಕೂಡ ಒಂದು 10 ಜನ ಫುಲ್ ಆ್ಯಕ್ಟಿವ್ ಆಗಿರ್ತೀವಿ. ಇದಕ್ಕೆ ಆಯ್ತಲ್ಲ. ಅಧ್ಯಕ್ಷರು ಸಿದ್ದರಾಮಯ್ಯನವರು ಅಂಥೇಳಿ, ಅವರು ಭಾಳಷ್ಟು ಏಜ್ ಓಲ್ಡು, ಬರೋಕ್ಕಾಗಲ್ಲ, ನಂಗೆ ಓಡಾಡೋಕ್ಕೆ ಆಗಲ್ಲ, ಕಷ್ಟ ಅಂತ ಹೇಳಿದ್ರು. ತಿರ್ಗಿ ಅವ್ರು ಬಿಟ್ಟು ನಾನು ಕಾರ್ಯದರ್ಶಿ CT ನಾರಾಯಣ್ ಅಂತೇಳಿ. ನಾನು ಹೈಸ್ಕೂಲ್ ರಿಟೈರ್ಡ್